ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇಂದು ಇಂಗ್ಲಿಷ್ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಹುಣಸೂರಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ಸದಾನಂದ ಆರ್. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಇಂಗ್ಲಿಷ್ ಭಾಷೆಯ ಕುರಿತು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಸದಾನಂದ ಆರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸದಾನಂದ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಸದಾನಂದ ಅವರು ಇಂಗ್ಲಿಷ್ ಭಾಷೆಯನ್ನ ಟೀಚ್ ಮಾಡ್ತಾ ಎಷ್ಟು ವರ್ಷಗಳಾಯಿತು? ಇದು ನನ್ನ 16ನೇ ವರ್ಷ ಸರ್ಕಾರಿ ಕಾಲೇಜಿನಲ್ಲಿ. ಈಗ ಮೊದಲನೇದಾಗಿ ನಾವು ವಿಷಯಕ್ಕೆ ಬಂದ್ಬೋಣ. ಹೆಚ್ಚು ನಾವು ಪೀಠಿಕೆ ಹಾಕೋದು ಬೇಡ, ಯಾಕಂದ್ರೆ ಪರೀಕ್ಷೆ ಸಮಯ ಪರೀಕ್ಷೆ ಸಮಯ ಹಾಗೂ ಇಂಗ್ಲಿಷ್ ಅಂತ ಹೇಳಿದಾಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಭಯಭೀತರಾಗಿರ್ತಾರೆ. ಏನೋ ಯುದ್ಧಕ್ಕೆ ಹೊರಡ್ತಾ ಇದೀವಲ್ಲಪ್ಪ ಅನ್ನೋ ಮಟ್ಟಿಗೆ. ಈಗ ಇಂಗ್ಲಿಷ್ ಯಾವತ್ತಿದೆ ಸರ್ ಎಕ್ಸಾಮ್? ಮೊದಲನೇ ಪರೀಕ್ಷೆ ಎಕ್ಸಾಮ್ 1 ಏನಿದೆ ಮಾರ್ಚ್ 3ನೇ ತಾರೀಕಿದೆ. ಸೊ 3ನೇ ತಾರೀಕು ಅಂತ ಹೇಳಿದಾಗ ಸಮಯನೂ ಸಾಕಷ್ಟಿದೆ. ಆದರೆ ಅದರ ಜೊತೆಗೆ ಜನವರಿ ತಿಂಗಳಲ್ಲಿ ಏನು ಪ್ರಿಪರೇಟರಿ ಪರೀಕ್ಷೆಗಳು 2 ನಡೆಯುತ್ತೆ. ಸೊ ಈ ಹಂತದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ ಸರ್. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸಮಯ ಎಕ್ಸಾಮು? ಒಟ್ಟು ಅವಧಿ 3 ಗಂಟೆ ಇರುತ್ತೆ. ಓಕೆ, ಕಳೆದ ಪರೀಕ್ಷೆನಲ್ಲೇ ಆ ಬದಲಾವಣೆ ಆಯಿತು, 15 ನಿಮಿಷ ಕಡಿಮೆ ಮಾಡಿದ್ರು. ಸೊ ಈಗ ಒಟ್ಟು ನಿಮಗೆ 10 ಗಂಟೆಗೆ ಪ್ರಾರಂಭ ಆಗಿ 1 ಗಂಟೆಗೆ ಪರೀಕ್ಷೆ ಮುಕ್ತ. ಅಂದ್ರೆ ಯಾಕೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಏನ್ ಹೇಳ್ತೀವಿ, ಗರಿಷ್ಠ ಅಂಕಗಳು ಕೂಡ ಕಡಿಮೆ ಆಗಿದೆ ಅಲ್ವಾ? ಹೌದು. ಮೊದಲು 100 ಅಂಕಕ್ಕಿದ್ದದ್ದು ಈಗ 80 ಅಂಕಕ್ಕೆ ಬಂದಿದೆ. ಓಕೆ, 80 ಅಂಕ ಅಂತ ಹೇಳಿದಾಗ 20 ಅಂಕವನ್ನ ನೀವು ತರಗತಿಲೇ ಕೊಟ್ಟಿರ್ತೀರಿ, ಅಸೆಸ್ಮೆಂಟ್ ಮಾಡಿರ್ತೀರಿ. ಹೌದು, ಇಂಟರ್ನಲ್ ಅಸೆಸ್ಮೆಂಟ್ ಅಂತ. 80 ಅಂಕಕ್ಕೆ ಬರೀಬೇಕು ಅವರು. ಹೌದು. ಅಂದ್ರೆ ಪಾಸಿಂಗ್ ಎಷ್ಟಿರುತ್ತೆ ಮಾರ್ಕ್ಸ್? ಪಾಸಿಂಗ್ ಈ ವರ್ಷ ಕೆಲವು ಬದಲಾವಣೆಗಳಾಗಿದೆ, ಮಕ್ಕಳಲ್ಲೂ ಕೂಡ ಕೆಲವು ಗೊಂದಲ ಇದೆ. ಹಾಗಾಗಿ 1 ನಿಮಿಷ ತಗೊಂಡದನ್ನ ನಾನು ನಿಮಗೆ ವಿವರಿಸ್ಬಿಡ್ತೇನೆ. ಒಂದು ತಿದ್ದುಪಡಿ ಮಾಡಿಫಿಕೇಶನ್ ಏನಾಗಿದೆ ಅಂದ್ರೆ, ಮೊದಲು 35% ತಗೊಳ್ಳೋದಿತ್ತು, ಈಗ ಅದನ್ನ 33%ಗೆ ಬದಲಾಯಿಸಿದ್ದಾರೆ. ಓಕೆ, ಆದ್ರೆ ನೀವು ಏನು 80 ಅಂಕಗಳಿಗೆ ನೀವೇನು ಪರೀಕ್ಷೆಯನ್ನ ಬರೀತೀರಲ್ಲ, ಅದರಲ್ಲಿ 24 ಅಂಕಗಳು ಕಡ್ಡಾಯ. ಪ್ರಾಕ್ಟಿಕಲ್ ಇದ್ರೆ 21. ಈಗ ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಪ್ರಾಕ್ಟಿಕಲ್ ಇಲ್ಲ, 80 ಅಂಕಕ್ಕೆ ನೀವು ಬರೀಬೇಕು. ಹಾಗಾಗಿ 24 ಅಂಕಗಳನ್ನ ತಗೊಳ್ಳೇಬೇಕಿಲ್ಲ. ಓಕೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಬರವಣಿಗೆಯಲ್ಲಿ ನೀವು 24 ಅಂಕ ತಗೊಳ್ಳೇಬೇಕಾ? ಹೌದು. ಓಕೆ, ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಕ್ಲಿಯರ್ ಆಗಿದೆ ಅಂತ ಅನ್ಕೋಣ. ಓಕೆ, ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ ಈ ವರ್ಷದ ಕ್ವಶನ್ ಪ್ಯಾಟರ್ನ್ ಬಗ್ಗೆ ನಾವು ಮಾತಾಡೋಣ. ಮೊದಲು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ, ಎಷ್ಟು ಅಂಕದ ಪ್ರಶ್ನೆ ಪತ್ರಗಳಿರ್ತವೆ, ಎಷ್ಟು ಪಾರ್ಟ್ ಇರುತ್ತೆ, ಈಗಾಗಲೇ ಗೊತ್ತಿರುತ್ತೆ. ಯಾಕೆಂತಂದ್ರೆ ಸರ್ಕಾರದಿಂದ ಆಗ್ಲೇ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ, ಹಾಗೆ ಕೂಡ ಬ್ಲೂ ಪ್ರಿಂಟ್ ಕೂಡ ಬಿಟ್ಬಿಟ್ಟಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಅದರ ಬಗ್ಗೆ ಗಮನ ಹರಿಸಿರಲ್ಲ. ಯಾಕೆಂದ್ರೆ ತರಗತಿಗಳಲ್ಲೇ ಕೂಡ ನೀವು ಹೇಳಿರ್ತೀರಿ, ಗೊತ್ತಿರೋರು ಗೊತ್ತಿರುತ್ತೆ, ಇನ್ ಗೊತ್ತಿಲ್ದಿರೋರು. ಮತ್ತೆ ಇನ್ನೊಂದು ಏನಂತಂದ್ರೆ, ಇನ್ ಕೆಲವರು ಅಂದ್ರೆ ಪ್ರೈವೇಟ್ ಆಗಿ ಕಟ್ಟಿ ಎಕ್ಸಾಮ್ ಬರೆಯೋರು ಕೂಡ ಸ್ವಲ್ಪ ಗೊಂದಲ ಇರುತ್ತೆ. ಇನ್ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲ ಇರುತ್ತೆ, ಫೆಸಿಲಿಟೀಸ್ ಇರಲ್ಲ ಪಡ್ಕೊಳ್ಳಿಕ್ಕೆ. ಈ ಕಾರ್ಯಕ್ರಮದ ಮುಖಾಂತರ ಆದ್ರೂ ಕೂಡ ಅವ್ರಿಗೆ ಒಂದು ಸಣ್ಣ ಮಾಹಿತಿನ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದೀವಿ. ಸರ್ ಹೇಳಿ. ಈಗ ನೀವು ಮಾಹಿತಿಯನ್ನ ಕೊಡೋದಕ್ಕೆ ನೀವೇನು ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇದು ನಾವು ಸಾರ್ವಜನಿಕರನ್ನ ತಲುಪುವಂತ ಒಂದು ವ್ಯವಸ್ಥೆ. ನೀವು ಹೇಳಿದ ಹಾಗೆ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರನ್ನ ಭೇಟಿ ಮಾಡುವಂತ ಅವಕಾಶಗಳು ಇರಲ್ಲ. ಆದ್ರೆ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿಗೆ ಇವಾಗ ನೀವು PU ವೆಬ್ಸೈಟಿಗೆ ಹೋದ್ರೆ ಅಥವಾ ನಮ್ಮ KSEAB ವೆಬ್ಸೈಟಿಗೆ ನೀವು ಭೇಟಿ ಕೊಟ್ರೆ, ಅಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತಾನೆ ಒಂದು ಟ್ಯಾಬ್ ಅನ್ನ ಕೊಟ್ಟಿದ್ದಾರೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದಂತ ಎಲ್ಲಾ ಮಾಹಿತಿನೂ ಬರುತ್ತೆ. ಅದು ಕ್ವಶನ್ ಬ್ಯಾಂಕ್ ಇರ್ಬೋದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು, ಅಥವಾ ಈಗ ತಾನೇ ನೀವು ಹೇಳಿದ ಹಾಗೆ ಏನು ಬ್ಲೂ ಪ್ರಿಂಟ್ ಏನಿದೆ, ಆ ಬ್ಲೂ ಪ್ರಿಂಟ್ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಏನಿದೆ ಅದು, ಹಾಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಹಾಗೆ 100ಕ್ಕೆ 100 ಅಂಕ ಗಳಿಸಿಕೊಂಡಿರುವಂತ ಉತ್ತರ ಪತ್ರಿಕೆಗಳ ಜೆರಾಕ್ಸ್ ಅನ್ನು ಕೂಡ, ಫೋಟೋಸ್ಟಾಟ್ ಕಾಪಿನೂ ಕೂಡ ಹಾಕಿರ್ತಾರೆ. ಹಾಗಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ ಏನಂದ್ರೆ, ಯಾವುದೇ ವಿಷಯ ಬೇಕಿದ್ರೂ ಕೂಡ ನಮ್ಮ ಪದವಿ ಪೂರ್ವ ಇಲಾಖೆಯ ವೆಬ್ಸೈಟ್ ಏನಿದೆ, ಆ ವೆಬ್ಸೈಟ್ ಅನ್ನ ನೀವು ಪ್ರವೇಶ ಮಾಡಿ ಅಲ್ಲಿ ಮಾಹಿತಿಯನ್ನ ತಗೊಳ್ಬಹುದು. ಇದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ಅಂತ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್, ಈ ವರ್ಷ ಏನು 26 ಫೆಬ್ರವರಿ 28ರಿಂದ ಪರೀಕ್ಷೆ ಶುರುವಾಗ್ತಾ ಇದೆ. ಈ ಪರೀಕ್ಷೆಗೋಸ್ಕರ ಇಲಾಖೆ ಒಂದು ಬದಲಾವಣೆಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ಏನ್ ತಂದಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪತ್ರಿಕೆನಲ್ಲೂ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರಿನ ನೀಲನಕ್ಷೆ ಏನಿದೆ ಅದು ಫಿಕ್ಸ್ಡ್ ಆಗಿದೆ. ಉದಾಹರಣೆಗೆ ಈಗ ನಾವು ಇಂಗ್ಲಿಷ್ ನ ಸಬ್ಜೆಕ್ಟ್ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನಮಗೆ 2 ಪುಸ್ತಕಗಳಿದೆ. ಒಂದನ್ನ ಕೋರ್ಸ್ ಬುಕ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ. ಇನ್ನೊಂದು ವರ್ಕ್ ಬುಕ್.
ವ್ಯಾಕರಣದ ಅಭ್ಯಾಸ ಮಾಡ್ಲಿಕ್ಕೆ ಅದನ್ನ ಸ್ಟ್ರೀಮ್ಸ್ ಅಂತ ಹೇಳ್ತೇವೆ. ಓಕೆ. ಈಗ ಸ್ಪ್ರಿಂಗ್ಸ್ ಪುಸ್ತಕನ ನಾವು ತಗೊಂಡ್ರೆ ಅದರಲ್ಲಿ ಒಟ್ಟು 14 ಪಾಠ ಇದೆ. ಓಕೆ. ಈ 14 ಪಾಠಕ್ಕೂ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳ ಪ್ರಶ್ನೆಯನ್ನ ಕೇಳಬಹುದು ಅನ್ನೋದು ಈಗಾಗಲೇ ನಿಗದಿ ಆಗಿದೆ. ಈಗ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋ ಪಾಠ ಯಾವುದು ಅಂತ ಹೇಳಿದ್ರೆ ಒಂದು ನಾಟಕ ಇದೆ, ಸನ್ನಿ ಮಾರ್ನಿಂಗ್ ಅಂತ ಹೇಳಿ. ಅದರಲ್ಲಿ ಒಟ್ಟು 8 ಅಂಕದ ಪ್ರಶ್ನೆಗಳಿಗೆ ಅವಕಾಶ ಇದೆ. ಗರಿಷ್ಠವಾದಂತ ಅಂಕ ಇರುವಂತ ಪಾಠ ಅದು. ಈಗ ಅದೇ ರೀತಿ ಒಂದು 4-5 ಪಾಠಗಳನ್ನ ಅಚ್ಚುಕಟ್ಟಾಗಿ ಓದ್ಬಿಟ್ರೆ ಆಲ್ಮೋಸ್ಟ್ ಅವನು ಹತ್ತತ್ರ ಪಾಸ್ ಆಗ್ಲಿಕ್ಕೆ ಸೂಕ್ತ ಆಗ್ಬಿಡ್ತಾನಲ್ವಾ? ಖಂಡಿತ. ಅದು ನೋಡಿ ಹೇಗೆ ಅಂತ ಹೇಳಿದ್ರೆ, ಈ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಏನಿದೆ ಇದರಿಂದ ಒಂದು ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಓದಿ ಪಾಸ್ ಆಗ್ಲಿಕ್ಕೆ. ಮತ್ತೆ ಹಾಗೆ ಕೆಲವು ಅಂಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಇರುತ್ತೆ, ಅದನ್ನ ಹುಡುಕಿ ಬರೆಯುವಂತದ್ದು ಒಂದಿರುತ್ತೆ. ಆದ್ರೆ ಮೊದಲಿಗೆ ಈ ಪಾಠಗಳ ದೃಷ್ಟಿಯಿಂದ ಸ್ವಲ್ಪ ನಾವು ವಿಷಯ ಹಂಚ್ಕೊಳ್ಳೋಣ. ಈಗ ನೀವು ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ, ಈಗ ತಾನೇ ನಾವು ಮಾತಾಡಿದ್ವಿ 5ನೇ ಪಾಠದಲ್ಲಿ 8 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ. ಹಾಗೆ 1 ಅಂಕದ ಪ್ರಶ್ನೆಗಳು 10 ಇರುತ್ತೆ. 10 ಅಂಕಕ್ಕಿರತ್ತೆ. 2 ಅಂಕದ ಪ್ರಶ್ನೆಗಳು 4 ಇರುತ್ತೆ, ಅದರಲ್ಲಿ ನಾವು 3 ಉತ್ತರಿಸಬೇಕು. 3 ಅಂಕದ ಪ್ರಶ್ನೆಗಳು 6 ಇರುತ್ತೆ, ಅದರಲ್ಲಿ 4 ಉತ್ತರಿಸಬೇಕು. ಸರಿ. ಹಾಗೆ 4 ಅಂಕದ ಪ್ರಶ್ನೆ 6 ಇರುತ್ತೆ, 3 ಉತ್ತರಿಸಬೇಕು. ಈಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ 6 ಪದ್ಯದಲ್ಲಿ 3 ಪದ್ಯಕ್ಕೆ 3 ಅಂಕದ ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಪದ್ಯಗಳ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಪಾಠಗಳ ಹಾಗೆ 5-6 ಪುಟ ಇರೋದಿಲ್ಲ. ಪದ್ಯಗಳು 1 ಪುಟ, ವಾಟರ್ ಅಂತ ಹೇಳಿ ಒಂದು ಪದ್ಯ ಇದೆ, ಅದೊಂದು 2 ಪುಟಕ್ಕೆ ಬರುತ್ತೆ. ಉಳಿದಂತೆ ಎಲ್ಲ ಪದ್ಯಗಳು ಸಣ್ಣ ಸಣ್ಣ ಪದ್ಯಗಳು. ಮತ್ತೆ ನಮಗೆ ಆ ಇಂಗ್ಲಿಷ್ ಅನ್ನ ನೆನಪಿಟ್ಕೊಳ್ಳೋದಕ್ಕೆ ನಮ್ಗೆ ಶಕ್ತಿ ಇದೆ ನಮ್ಮ ಮಕ್ಕಳಿಗೆ. ಆ 3 ಪದ್ಯಗಳ ಏನು ನಾವು ಸಾರಾಂಶ, ಸಮ್ಮರಿ ಅಂತ ಹೇಳ್ತೀವಿ. ಸಾಮಾನ್ಯ ಯಾರಿಗೆ ಕಷ್ಟ ಆಗತ್ತೆ ಸ್ವಂತ ಬರೆಯೋದಕ್ಕೆ ಶಕ್ತಿ ಇರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಎಲ್ಲ ಉಪನ್ಯಾಸಕರು ಒಂದು ಸಾರಾಂಶವನ್ನ ಬರೆಸ್ತಾರೆ. ನೀವು ಆ ಸಮ್ಮರಿಯನ್ನ ಅಭ್ಯಾಸ ಮಾಡ್ಕೊಂಡ್ರೆ ಏನು 3 ಅಂಕದ ಪ್ರಶ್ನೆಗಳು 4 ಬರೀಬೇಕು, ಅದರಲ್ಲಿ ನಿಮಗೆ 3 ಪದ್ಯಗಳಿಂದಲೇ ಬರ್ತದೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ 9 ಅಂಕನ ನೀವು ಗಳಿಸ್ಕೊಳ್ಳಿಕ್ಕೆ ಸಮಸ್ಯೆ ಆಗುದಿಲ್ಲ. ಹಾಗೆ ನೀವು ಯಾವಾಗ 4 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆಗೆ ಸಮ್ಮರಿಗಳನ್ನ ಅಭ್ಯಾಸ ಮಾಡ್ತೀರಿ, ಬರೆದು ನೀವು ಅಭ್ಯಾಸ ಮಾಡಿದ್ರೆ ನೀವು ಸಮ್ಮರಿಯನ್ನ ಕರೆಕ್ಟ್ ಆಗಿ ಬರೀಲಿಕ್ಕೆ, ತಪ್ಪಿಲ್ಲದೆ ಬರೀಲಿಕ್ಕೆ ಸಾಧ್ಯ ಆದಾಗ ಈ 3 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆನಲ್ಲಿ ನೀವು ಉತ್ತರವನ್ನ ಬರೆಯೋದಕ್ಕೂ ಸಾಧ್ಯ ಆಗುತ್ತೆ. ಯಾಕಂದ್ರೆ 60 ಪದದ ಒಳಗಡೆ ನೀವು 3 ಅಂಕದ ಪ್ರಶ್ನೆಗೆ ಉತ್ತರ ಬರೀಬೇಕು, ಅರ್ಧ ಪುಟದಷ್ಟು. ಇನ್ನ ಇದು 100 ಪದಗಳಿಗೆ ಮೀರದಂತೆ 4 ಅಂಕಕ್ಕೆ ನಾವು ಬರೀತೀವಿ, ಸೊ ಅದು 1 ಪುಟದಷ್ಟು. ಹಾಗಾಗಿ ಇಷ್ಟನ್ನ ಒಂದು ಸಮ್ಮರಿ ಬರೀಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಅವಕಾಶ ಇರುತ್ತೆ. ಒಂದು 6 ಲೆಸನ್ಗಳನ್ನ ಅವರು ಕಲ್ತ್ರೆ, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ 2 ಭಾಗ ಇದೆ. ಒಂದು ಸ್ಪ್ರಿಂಗ್ಸ್ ಭಾಗದಲ್ಲಿ 60 ಅಂಕಕ್ಕೆ ಪ್ರಶ್ನೆ ಇರುತ್ತೆ, ಸ್ಟ್ರೀಮ್ಸ್ ಭಾಗದಲ್ಲಿ 60 ಅಂಕಕ್ಕೆ ಪ್ರಶ್ನೆ ಇರುತ್ತೆ. ಸೊ ಒಟ್ಟು ಪ್ರಶ್ನೆ ಪತ್ರಿಕೆ ಇರೋದು 120, ಆದ್ರೆ ಬರಿಬೇಕಾಗಿರೋದು 80 ಅಂಕಕ್ಕೆ. ಈ ಪಾಠಗಳು ಅಂತ ಏನ್ ಹೇಳ್ತೀವಿ, ಕೋರ್ಸ್ ಬುಕ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅವರು 40 ಅಂಕಗಳಿಗೆ ಏನ್ ಬರಿಬೇಕಲ್ಲ, 6 ಪಾಠಗಳನ್ನ ಅವ್ರು ಓದಿದ್ರೆ ಸಾಕಾಗತ್ತೆ. ಒಂದೀಗಾಗ್ಲೇ ನಾವು ಚರ್ಚೆ ಮಾಡಿದ್ವಿ ಸನ್ನಿ ಮಾರ್ನಿಂಗ್ ಅಂತ ಹೇಳಿ, ಅದರಲ್ಲಿ 8 ಅಂಕಕ್ಕೆ ಬರುತ್ತೆ. ಹಾಗೆ 3 ಪದ್ಯ, ಈ 3 ಪದ್ಯನ ಅವರು ಕಲ್ತ್ರೆ ಇನ್ನ 2 ಸಣ್ಣ ಕತೆಗಳಿದಾವೆ. ಒಂದು 2 ಡಿಯರ್ ಅಂತ ಹೇಳಿ ಒಂದು ಕತೆ ಇದೆ, ಇನ್ನೊಂದು ವೋಟರ್ ಅಂತ ಹೇಳಿ ಒಂದು ಕತೆ ಇದೆ. 2 ಡಿಯರ್ ಕತೆ ಆಗ್ಲಿ ವೋಟರ್ ಆಗ್ಲಿ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಗೊತ್ತಿರತ್ತೆ. ನೀವು ಯಾವ ಹಳ್ಳಿಯ ಮಗುವನ್ನು ಕೇಳಿದ್ರು ಆ ಸ್ಟೂಡೆಂಟ್ ಆ ಕತೆನ ಪಾಠ ಕ್ಲಾಸಲ್ಲಿ ಕೇಳಿದ್ರೆ 2 ಡಿಯರ್ನ ಕತೆ ವೋಟರ್ನ ಕತೆ ಪಕ್ಕಾ ಗೊತ್ತಿರ್ತದೆ. ಈಗೇನ್ ಮಾಡ್ಬೇಕಂತ ಹೇಳಿದ್ರೆ, ಉಪನ್ಯಾಸಕರು ಅವರಿಗೆ ಏನು ಒಂದು ಸಮ್ಮರಿಯನ್ನ ಕೊಟ್ಟಿರ್ತಾರೆ, ಅದನ್ನ ಅವರು ಅಭ್ಯಾಸ ಮಾಡಿ ಆ ಪ್ರಶ್ನೆಗೆ ಉತ್ತರ ಬರೀಬೇಕಷ್ಟೆ. ಸರಿ, ಆಗ ಅವರಿಗೆ ಸ್ಕೋರ್ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ. ಸೊ ಹೀಗೆ ನಾವು ಏನು ಸನ್ನಿ ಮಾರ್ನಿಂಗ್ ಅನ್ನುವ 1 ಪಾಠ, ಮತ್ತೆ 3 ಪದ್ಯಗಳು, ಹಾಗೆ 2 ಡಿಯರ್, ವೋಟರ್, ಮತ್ತೆ ಇನ್ನೊಂದು ಕತೆ ಇದೆ ಗಾರ್ಡನರ್ ಅಂತೇಳಿ, ಪಿ ಲಂಕೇಶ್ ಅವರ ಕತೆ ಒಂದಿದೆ. ಅದು ಕೆಲವು ಮಕ್ಕಳಿಗೆ ಆ ಕಥೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸವಾಲಿದೆ, ಸ್ವಲ್ಪ ಸಂಕೀರ್ಣತೆ ಇರುವಂತ ಕತೆ. ಹಾಗೆ ಇನ್ನೊಂದು ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಹೇಳಿ ಒಂದು ಪ್ರವಾಸ ಕಥನ ಇದೆ, ಒಂದು ಸಣ್ಣ ಭಾಗ ಇದೆ. ಅದು ಕೂಡ ಮಕ್ಕಳು ಓದ್ತಾ ಸಾಕಷ್ಟು ಎಂಜಾಯ್ ಮಾಡುವಂತ ಒಂದು ಭಾಗ ಅದು. ಈ 6 ಅವರು ಓದ್ಕೊಂಡ್ರೆ ಸಾಕಾಗತ್ತೆ. ಒಂದು ನಾಟಕವನ್ನ ಯಾವ ಕಾರಣಕ್ಕೂ ಬಿಡಬಾರದು, 5ನೇ ಪಾಠ. ನಂತರ 3 ಪದ್ಯಗಳು 3 ಅಂಕಕ್ಕಿರುವಂತದ್ದು. ಮತ್ತೆ ಈ 2 ಡಿಯರ್, ವೋಟರ್, ಜಪಾನ್ ಅಂಡ್ ಬ್ರೆಜಿಲ್ ಇವನ್ ತಗೊಳ್ಬಹುದು. ಹಾಗೆ ಸ್ವಲ್ಪ ಅಂಕಗಳನ್ನ ತಗೊಳ್ಬೇಕು ಅನ್ನೋ ಯೋಚನೆ ಮಾಡೋ ಮಕ್ಕಳ ಬಗ್ಗೆನೂ ನಾವು ಯೋಚನೆ ಮಾಡೋದಾದ್ರೆ, 4ನೇ ಪಾಠ ಒಂದಿದೆ. 4ನೇ ಪಾಠ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ಹೇಳಿ ವಂದನಾ ಶಿವ ಅವ್ರದ್ದು ಅದೊಂದು ಪ್ರಬಂಧ. ವಿಜ್ಞಾನದ ಮಕ್ಕಳಿಗೆ ನೀರು ಕುಡಿದಷ್ಟು ಸುಲಭ, ಅವರ ಬಯಾಲಜಿನೇ ಅಲ್ಲಿ ಇದೆ PCMB ವಿದ್ಯಾರ್ಥಿಗಳಿಗೆ.
ಆದ್ರೆ ಈ ಕಲೆ ಮತ್ತು ವಾಣಿಜ್ಯದ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಡ್ತಾರೆ. ಆದ್ರೆ ನಮ್ಮ ಸುತ್ತಮುತ್ತ ಪರಿಸರದ ಸಮಸ್ಯೆ ಇದೇ ಇದೆ. ಅದರಲ್ಲಿ 5 ಅಂಕಕ್ಕೆ ಪ್ರಶ್ನೆ ಇರುತ್ತೆ, 2 ಅಂಕದ ಮತ್ತೆ 3 ಅಂಕದ ಪ್ರಶ್ನೆ. ಯಾರಿಗೆ ಸ್ವಲ್ಪ ನಾನು ಸ್ಕೋರ್ ಮಾಡಬೇಕು ಅಂತ ಯೋಚನೆ ಇರುತ್ತೆ ಅವರು ಈ ತರದ ಪಾಠಗಳನ್ನು ಆಯ್ಕೆ ಮಾಡ್ಬೋದು. ಯಾರು ಸ್ವಲ್ಪ ನನಗೆ ಇಂಗ್ಲಿಷ್ನಲ್ಲಿ ಸ್ವಲ್ಪ ಆತಂಕ ಇದೆ, ನನಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳೋರು ಖಂಡಿತ ಈ ಒಟ್ಟು 14ರಲ್ಲಿ 6 ಪಾಠಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಈ 40 ಅಂಕಕ್ಕೆ ನೀವು ಖಂಡಿತ 20ರಿಂದ 25 ಅಂಕಗಳನ್ನ ಕನಿಷ್ಠ ನೀವು ತಗೊಳ್ಬಹುದು. ಅದು ಸಾಧ್ಯ ಇದೆ. ಒಳ್ಳೆ ಸ್ಕೋರ್ ಕೂಡ ಮಾಡಬಹುದು ಖಂಡಿತ. ನೀವು ಇದರಲ್ಲೇ 25 ತಗೊಂಡ್ರೆ ಇನ್ನು ವ್ಯಾಕರಣದ ಭಾಗಕ್ಕೆ ಹೋದ್ರೆ ಅಲ್ಲಿ 9 ಅಂಕಕ್ಕೆ ಪ್ಯಾಸೇಜ್ ಇರುತ್ತೆ, 5 ಅಂಕಕ್ಕೆ ಪತ್ರಲೇಖನ ಲೆಟರ್ ರೈಟಿಂಗ್ ಇರುತ್ತೆ, ಹಾಗೆ 2 ಅಂಕದ ಒಂದು ಫ್ಲೋ ಚಾರ್ಟ್ ಬರೆಯುವಂತ ಒಂದು ಸಣ್ಣ ಪ್ರಶ್ನೆ ಇರುತ್ತೆ. ಹಾಗೆ ಸ್ವಲ್ಪ ಮಗು ಡೈಲಾಗ್ ರೈಟಿಂಗ್ ಅನ್ನು ಒಂದು ಸ್ವಲ್ಪ ಯೋಚನೆ ಮಾಡೋದಾದ್ರೆ ಫಸ್ಟ್ ಇಯರ್ ನಲ್ಲೂ ಅವ್ರು ಕಲ್ತಿರ್ತಾರೆ. ಸೊ ಹೀಗೆ ವ್ಯಾಕರಣದಲ್ಲಿ ಕನಿಷ್ಠ 20 ಅಂಕ, ಇಲ್ಲಿ ಕನಿಷ್ಠ 20ರಿಂದ 25 ಅಂಕ. ಸೊ ಖಂಡಿತ ನೀವು 45 ಅಂಕಕ್ಕೆ ಧಾರಾಳ ಬರಬಹುದು. ಅದು ಸಾಧ್ಯ ಇದೆ. ಓಕೆ, ಈಗ ಬ್ಲೂ ಪ್ರಿಂಟ್ ಬಗ್ಗೆ ಪೂರ್ಣ ಮಾಹಿತಿಯನ್ನ ಕೊಟ್ರಿ. ಯಾರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಈಗ ಸ್ವಲ್ಪ ಒಂದು ಐಡಿಯಾ ಬಂದಿರುತ್ತೆ. ಯಾವ್ದನ್ನ ನಾವು ಹೆಚ್ಚು ಗಮನಿಸಿದ್ರೆ ಸಾಕು, ಇಡೀ 14 ಪಾಠವನ್ನ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ಇನ್ನು ಸಮಯ ಮೀರೋಯ್ತು, ಈಗ ಇಲ್ವೇ ಇಲ್ಲ ಸಮಯ ಅನ್ನೋರ್ಗೂ ಕೂಡ 6 ಪಾಠವನ್ನ ಓದ್ಕೊಂಡ್ರೆ 20ರಿಂದ 25 ಅಂಕವನ್ನ ಕನಿಷ್ಠವಾಗಿ ತಗೋಬಹುದು ಅಂತ ಹೇಳಿದ್ರಿ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರೋದಾದ್ರೆ ಸರ್, ಈಗ ಎಷ್ಟು ಭಾಗಗಳಾಗಿ ಕ್ವಶನ್ ಪೇಪರ್ ವಿಭಾಗ ಆಗಿರುತ್ತೆ ಅದನ್ನ ಹೇಳಿ. ನಮ್ಮ ಪ್ರಶ್ನೆ ಪತ್ರಿಕೆ ಒಟ್ಟು 5 ಭಾಗಗಳಿರುತ್ತೆ. ಪಾರ್ಟ್ ಎ ಅಂತ ಹೇಳ್ತೇವೆ. ಪಾರ್ಟ್ ಎ ನಲ್ಲಿ 10 MCQ ಅಂತ ಹೇಳ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ, ಪ್ಲಸ್ 3 ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. 1ರಿಂದ 13 ಪ್ರಶ್ನೆಗಳು ಪಾರ್ಟ್ ಎ ನಲ್ಲಿರುತ್ತೆ. ನಂತರ ಪಾರ್ಟ್ ಬಿ 14ರಿಂದ 29 ಪ್ರಶ್ನೆಗಳವರೆಗೆ. ಇದು ಮತ್ತೆ 2 ಅಂಕದ್ದು, 3 ಅಂಕದ್ದು ಮತ್ತೆ 4 ಅಂಕದ ಪ್ರಶ್ನೆಗಳಿರುತ್ತೆ. ಅದಾದ್ಮೇಲೆ ಪಾರ್ಟ್ ಸಿ ನಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ, ಪ್ರಶ್ನೆ ಸಂಖ್ಯೆ 30, ಇನ್ನೊಂದು ಪದ್ಯ ಭಾಗ ಇರುತ್ತೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಚಾಯ್ಸ್ ಇದೆ 30A ಅಥವಾ 30B, ಎರಡರಲ್ಲಿ ಒಂದು ಬರಿಬೇಕು. ಈ ಪದ್ಯಗಳ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಟ್ರೀಮ್ಸ್ ಅಲ್ಲಿ ಸುಮಾರು 15 ಪದ್ಯಗಳನ್ನ ಕೊಟ್ಟಿದ್ದಾರೆ. ಆ 15 ಪದ್ಯಗಳಲ್ಲಿ ಯಾವ್ದಾದ್ರು ಒಂದು ಪದ್ಯವನ್ನ ಕೊಟ್ಟು ಅದರ ಮೇಲೆ 9 ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ಯಾಸೇಜ್ ಆಗಿದ್ರೆ ಸಾಮಾನ್ಯ ಅದು ಓದದೇ ಇರುವಂತ ಪ್ಯಾಸೇಜ್, ಅಂದ್ರೆ ಪಾಠದಲ್ಲಿ ಇಲ್ಲದೆ ಇರುವಂತ ಒಂದು ಸರಳವಾದ ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದ್ರ ಮೇಲೂ ಕೂಡ ಅವರು 9 ಅಂಕದ ಪ್ರಶ್ನೆಯನ್ನು ಬರಿಬೇಕು. ಸರಿ. ನಂತರ ಪಾರ್ಟ್ ಡಿ ಅಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದೆ. ಅಲ್ಲೇ ಮತ್ತೆ ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದೇನೆಂದ್ರೆ, ಪ್ರಶ್ನೆ 31A ಮತ್ತೆ ಬಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಈಗ 31A ನಲ್ಲಿ 4 ಪ್ರಶ್ನೆಗಳಿರುತ್ತೆ, 31B ನಲ್ಲಿ 4 ಅಂಕದ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಲಿಂಕರ್ಸ್, ನಾವೇನ್ ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ ಅದು. ಮಕ್ಕಳು ಇಲ್ಲ ಎ ಆದ್ರೂ ಬರಿಬೇಕು ಅಥವಾ ಬಿ ಆದ್ರೂ ಬರಿಬೇಕು, ಎರಡರಲ್ಲಿ ಒಂದು ಬರಿಬೇಕು. ಅದರ್ಧ ಇದರ್ಧ ಬರಿಬಾರ್ದು. ಈ ಇಂಟರ್ನಲ್ ಚಾಯ್ಸಸ್ ನ ಬಗ್ಗೆ ಬಹಳ ಸ್ಪಷ್ಟ ಇರಬೇಕು. ಬರೆಯಕ್ ಶುರು ಮಾಡಕ್ ಮೊದಲೇನೆ 31A ಬರಿಬಹುದಾ 31B ಬರಿಬಹುದಾ ನೋಡ್ಬೇಕು. ವಿದ್ಯಾರ್ಥಿಗಳು ಸ್ವಲ್ಪ ನೀವು ಹೇಳಿದಾಗ ಈಗ ನನಗೊಂದು ಅನುಮಾನ ಶುರು ಆಯ್ತು. ಅಂದ್ರೆ ಒಂದು ಅದನ್ನ 2 ಬರೆದು ಆಮೇಲೆ ನನಗೇನೋ ಗೊತ್ತಾಗ್ತಿಲ್ಲಪ್ಪ ಇದು ಇದೆ, ಇದೊಂದೆರಡು ಬರೆದು ಬರೋಣ ಅನ್ನೋದು ಇರುತ್ತೆ ಅಲ್ವಾ? ಅದೇ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೀವು 31 ಏನಾರು ಆಯ್ಕೆ ಮಾಡ್ಕೊಳ್ಳಿ, ಬಿನಾರು ಆಯ್ಕೆ ಮಾಡ್ಕೊಳ್ಳಿ, ಆ ಸಂಖ್ಯೆನ ಕರೆಕ್ಟ್ ಆಗಿ ಬರೆದು ತಪ್ಪೋ ಸರಿನೋ ಅದನ್ನ ಬರೀರಿ. ಅದರ್ಧ ಇದರ್ಧ ಬರೆದ್ರೆ ಮಾರ್ಕ್ಸೇ ಇಲ್ವಾ? ಅದೇನಾಗತ್ತೆ ಅಂದ್ರೆ, ಎರಡರಲ್ಲಿ ಯಾವ್ದು ಹೆಚ್ಚಿರುತ್ತೋ ಅದನ್ನ ಕೊಡ್ತೀವಿ, ಎರಡನ್ನೂ ಸೇರಿಸಿ ಕೊಡೋಕ್ ಬರೋದಿಲ್ಲ. ಈಗ 31A ನಲ್ಲಿ 2 ತಗೊಂಡು 31B ನಲ್ಲಿ 2 ತಗೊಂಡ್ರೆ ಈ ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಮಾತ್ರ ಅಂಕ ಕೊಡ್ಲಿಕ್ಕೆ ಆಗ್ತದೆ. ಸರಿ. ಆದ್ರೆ ಇನ್ನೊಂದು ಇದೇ ಸಮಯದಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತ ಹೇಳಿದ್ರೆ, ಹೇಗೋ ನಾನು ಬರದೆ ಅಂತ ಹೇಳಿ ಅವ್ರು ಬರೆದಾಗ ನಮಗೆ ಮೌಲ್ಯಮಾಪನ ಮಾಡ್ಬೇಕಾದ್ರೆ ಗೊಂದಲ ಜಾಸ್ತಿ ಆಗತ್ತೆ, ಕಿರಿಕಿರಿ ಆಗತ್ತೆ. ಕಿರಿಕಿರಿ ಆದಾಗ ಮನುಷ್ಯ ಸ್ವಲ್ಪ ಪನಿಷ್ಮೆಂಟ್ಗೆ ಅಥವಾ ಸ್ಟ್ರಿಕ್ಟ್ ಆಗ್ಲಿಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಒಂದು ನಮ್ಮ ಮಕ್ಕಳು ಏನು ನೆನಪಿಟ್ಕೊಳ್ಬೇಕಂದ್ರೆ, ಬರೀಬೇಕಾದ್ರೆ ಆ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ 15 ನಿಮಿಷ ಟೈಮ್ ಇರ್ತದೆ. ಸರಿ. ಮೊದಲೇ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ ಸಮಯ ಕೊಟ್ಟಾಗ ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಬೇಕು, ಎ ಆಗತ್ತೆ ಅಥವಾ ಬಿ ಆಗತ್ತೆ ಅಂತ ಹೇಳಿ. ಅದನ್ನ ಬಹಳ ಗಂಭೀರವಾಗಿ ನಮ್ಮ ಮಕ್ಕಳು ತಗೊಳ್ಬೇಕು. ಅದರಲ್ಲಿ ತಮಾಷೆ ಮಾಡ್ಲಿಕ್ಕೆ ಹೋಗಬಾರದು. ಈ ತಮಾಷೆ ಮಾಡ್ಲಿಕ್ಕೆ ಯಾಕೆ ಹೋಗಬಾರದು ಅಂತ ಹೇಳಿದ್ರೆ, ಒಂದು ಗೊಂದಲ ಆಗ್ತಾ ಹೋಗುತ್ತೆ ವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ, ಎರಡನೇದು ಅವ್ರಿಗೂ ಗೊಂದಲ ಆಗತ್ತೆ, ನಾನು ಯಾವ್ದು ಬರದೆ ಯಾವ್ದು ಬಿಟ್ಟು ಅಂತ ಹೇಳಿ. ಸೊ ಹಾಗೆ 32ನೇ ಪ್ರಶ್ನೆನೂ ಕೂಡ ಎ ಮತ್ತೆ ಬಿ ಇರುತ್ತೆ. ಸರಿ. 33 ಬಹಳ ಸರಳವಾದಂತ ಒಂದು ಪ್ರಶ್ನೆ ಆಗಿರುತ್ತೆ, ಅದು 2 ಅಂಕದ ಪ್ರಶ್ನೆ. ನಂತರ 34 ಪ್ರಶ್ನೆ ಸಾಮಾನ್ಯ ಅದನ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಹೇಳ್ತೇವೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟ್ಟು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಗೆ ಬರೀಲಿಕ್ಕೆ ಹೇಳಿರುತ್ತೆ. ಅದು ಒಟ್ಟು 5 ಅಂಕದ ಪ್ರಶ್ನೆ. ಅದಾದ ಮೇಲೆ 35 ಒಂದು ಕಾನ್ವರ್ಸೇಷನ್ ಅನ್ನ ಇನ್ಕಂಪ್ಲೀಟ್ ಮಾಡಿರ್ತಾರೆ, ಅದನ್ನ ಫಿಲ್ ಇನ್ ದ ಬ್ಯಾಂಕ್ಸ್ ಮಾದರಿನಲ್ಲಿ ಬರಿಬೇಕು.
36ನೇ ಪ್ರಶ್ನೆ ಅದೇನು ಪಾರ್ಟ್ ಇ ಬರುತ್ತೆ. Okay. ಸೊ ಎ ಬಿ ಸಿ ಡಿ ಮತ್ತೆ ಇ. ಈ ಪಾರ್ಟ್ ಇಗೆ ಬಂದಾಗ ಇಲ್ಲಿ ಮತ್ತೆ ಎ ಮತ್ತೆ ಬಿ ಅಂತ ಹೇಳಿ 2 ಚಾಯ್ಸ್ ಇದೆ. ಎ 36 ಎ ಏನಿದೆಯಲ್ಲ ಅದು ಲೆಟರ್ ರೈಟಿಂಗ್ ಆಗತ್ತೆ. ಕಂಪಲ್ಸರಿ ಇದ್ದೇ ಇರುತ್ತಲ್ವಾ ಒಂದು ಲೆಟರ್ ರೈಟಿಂಗ್? ಹೌದು. ಬಹಳ ವರ್ಷಗಳಿಂದಲೂ ಕೂಡ ನೀವು ಹೆಚ್ಚು ಕಡಿಮೆ 5ನೇ ಕ್ಲಾಸಿಂದನೋ 7ನೇ ಕ್ಲಾಸಿಂದನೋ ಪತ್ರಲೇಖನ ಕಲ್ತಿರ್ತೀರಿ, ಕನ್ನಡದಲ್ಲಿ ಕಲ್ತಿರ್ತೀರಿ, ಇಂಗ್ಲಿಷ್ ಅಲ್ಲಿ. ಮತ್ತೆ ಇಲ್ಲಿ ಈ ಪತ್ರಲೇಖನದ ಒಂದು ವಿಶೇಷ ಏನಂತ ಹೇಳಿದ್ರೆ ಒಂದು ಕೆಲಸಕ್ಕೆ ಅರ್ಜಿ ಹಾಕುವಂಥದ್ದು. ಈಗ ನಾಳೆ ನೀವು ಆಕಾಶವಾಣಿನಲ್ಲಿ ನನಗೊಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತೀರಿ. ಸೊ ಈಗ ಅರ್ಜಿ ಕರಿತೀರಿ. ಅರ್ಜಿ ಕರೆದಾಗ ನೀವು ಪ್ರತಿಯೊಬ್ಬರನ್ನು ಮಾತಾಡಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅರ್ಜಿಯನ್ನ ನಿಮಗೆ ಸಲ್ಲಿಸ್ತೀವಿ. ಆ ಅರ್ಜಿಯನ್ನ ಸಲ್ಲಿಸೋ ಉದ್ದೇಶ ಏನಂದ್ರೆ ನಿಮಗೆ ನನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಲೆಟರ್ ಆಫ್ ಅಪ್ಲಿಕೇಶನ್, ಜಾಬ್ ಅಪ್ಲಿಕೇಶನ್ ಅಂತಾನೆ ಹೇಳ್ತೇವೆ. ಇದು ಬರೀ 5 ಅಂಕದ ಪ್ರಶ್ನೆ ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಕೂಡ ಇದು. ಅವರೊಂದು ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ಹೇಗೆ ಆಗ್ಬೇಕು ಅಂತ ಹೇಳಿ ಇದೊಂದು 5 ಅಂಕಕ್ಕೆ ಸ್ಕೋರಿಂಗ್ ಕ್ವಶನ್ ಇದು. ಅಲ್ಲೇ ಒಂದು ಪತ್ರಿಕೆನಲ್ಲಿ ಜಾಹೀರಾತ್ ಬಂದಿದೆ, ಆಡ್ ಬಂದಿದೆ, ಅದರ ಕ್ವಾಲಿಫಿಕೇಶನ್ ಇದು, ಇಂಥ ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ, ಇಂಥವ್ರಿಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನ ನೀವು 2 ಭಾಗದಲ್ಲಿ ಉತ್ತರ ಬರೀಬೇಕು. ಒಂದನ್ನ ಕವರ್ ಲೆಟರ್, ಇನ್ನೊಂದು ರೆಸ್ಯೂಮ್ ಅಂತ ಹೇಳ್ತೀವಿ. ನೀವು 2 ಪುಟದಲ್ಲಿ ಇದನ್ನ ಬರೀಬೇಕಾ. 2 ಪೇಜನ್ನು ನೀವು ಬಳಸ್ಕೊಂಡಿರ್ತೀರಿ. ಆದ್ರೆ ಇದು ಹೇಗೆ ಅಂದ್ರೆ 2+2 ಇದ್ದ ಹಾಗೆ. ಗಣಿತದಲ್ಲಿ 2+2 4 ಹೇಗೋ ಹಾಗೆ ನೀವು ರೆಸ್ಯೂಮ್ ಅನ್ನ ಬರೆದಿದ್ದೀರಿ, ಕವರ್ ಲೆಟರ್ ನ ಬರೆದಿದ್ದೀರಿ ಅಂದ್ರೆ ಆ ಫಾರ್ಮೆಟ್ಗೆ ನಾವು 2 ರಿಂದ 3 ಮಾರ್ಕ್ಸ್ ಅನ್ನ ಕೊಟ್ಬಿಡ್ಬೇಕಾಗತ್ತೆ. ನೀವು ಇನ್ನು ಅಲ್ಲಿ ಬರೆದಿರುವಂತ ಮಾಹಿತಿ ಎಲ್ಲವೂ ಕರೆಕ್ಟ್ ಆಗಿದೆ, ಕವರ್ ಲೆಟರ್ ನಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಮಾಡಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿಲ್ಲ ಅಂತ ಆದ್ರೆ 5ಕ್ಕೆ 5 ಕೊಡುವಂತ ಅವಕಾಶ ಇಲ್ಲಿರುತ್ತೆ. ಇದು ಹೆಚ್ಚು ಅಂಕವನ್ನ ಕಳೀಲಿಕ್ಕೆ ಅವಕಾಶನೇ ಇಲ್ಲ ಇಲ್ಲಿ. ಸರಿ, ಹೌದು, ಖಂಡಿತ. ಮತ್ತೆ ಅದರಲ್ಲಿ 36 ಬಿ ಇದೆಯಲ್ಲ, ಆ ಬಿ ಒಂದು ಭಾಷಣವನ್ನ ಬರೀ ಹೋಗಿರುತ್ತೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಲ್ಪ ಮಕ್ಕಳು ಪ್ರಯತ್ನ ಮಾಡಿದ್ರೆ ಏನು ಬರಿಬೇಕು ಅಂತಾನು ಅಲ್ಲಿ ಮಾಹಿತಿ ಇರುತ್ತೆ, ಏನನ್ನ ಆಧರಿಸಿ ಬರಿಬೇಕು ಅಂತಾನು ಕ್ಲೂ ಕೊಟ್ಟಿರ್ತೀವಿ. ನೀವು ಬರಿಬೇಕಾಗಿರೋದು 120 ಪದಗಳಲ್ಲಿ ಒಂದು ಭಾಷಣನ ಬರಿಬೇಕು. ಭಾಷಣದ ಆರಂಭ ಒಂದಿರಬೇಕು, ಕೊನೆಯಲ್ಲಿ ವಿದಾಯ ಒಂದು ಸರಿ ಇರಬೇಕು, ಮತ್ತೆ ಹಾಗೆ ವಿಸ್ತರಣೆ ಇರಬೇಕು. ಇದು ಕೂಡ ಒಂದು ಪ್ರಬಂಧದ ಮಾದರಿನೇ. ಆದ್ರೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಭಾಷಣ ಆಗಿರುತ್ತೆ. ನಿಮ್ಮ ಓರಲ್ ಸ್ಕಿಲ್ ಅನ್ನ ನಾವು ಪರೀಕ್ಷೆ ಮಾಡ್ತಾ ಇರ್ತೀವಿ. ನೀವು 2ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಬಹುದು, 36 ಎ ಅಥವಾ 36 ಬಿ. ಈಗ ಪಾರ್ಟ್ ಎ ಸಂಬಂಧಪಟ್ಟ ನಾವು ಮಾತಾಡೋದಾದ್ರೆ ಇದು MCQ ಆಗಿರುತ್ತೆ, ಹೀಗೆ ಉತ್ತರ ಮಾಡಬೇಕು, ಅದನ್ನ ಹೇಳಿ. ಒಂದು ಈ 10 ಪ್ರಶ್ನೆಗಳಲ್ಲಿ ಸಾಮಾನ್ಯ 6 ಸರಳವಾದಂತ ಪ್ರಶ್ನೆಗಳೇ ಇರುತ್ತೆ. ಯಾರು ಪಾಠನ ಕೇಳಿರ್ತಾರೆ ಮತ್ತೆ ತರಗತಿಯಲ್ಲಿ ಪಾಠ ನಡಿಬೇಕಾದ್ರೆ ಇದು ಇಂಪಾರ್ಟೆಂಟ್, ಇದನ್ನ ಗಮನಿಸ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ, ಅಂತ ಪ್ರಶ್ನೆಗಳೇ ಬರುತ್ತೆ. ಅದನ್ನ ಕೀ ವರ್ಡ್ಸ್ ಅಂತ ಹೇಳ್ತೀವಿ. ಈಗ ನಮಗೆ ರೋಮಿಯೋ ಜೂಲಿಯೆಟ್ ಅಂತ ಹೇಳಿ ಇರುತ್ತೆ. ರೋಮಿಯೋ ಜೂಲಿಯೆಟ್ ಪದ್ಯದಲ್ಲಿ ಆಕೆ ರೋಮಿಯೋನನ್ನ ಜೂಲಿಯೆಟ್ ವರ್ಣಿಸ್ತಾಳೆ, ಜೂಲಿಯೆಟ್ ಅನ್ನ ರೋಮಿಯೋ ವರ್ಣಿಸ್ತಾನೆ. ಸೊ ಅವಾಗ ಟೀಚರ್ಸ್ ಟಾರ್ಚಸ್ ಅಂತ ಒಂದು ಪದ ಬರುತ್ತೆ. ಶಿ ಟೀಚರ್ಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್, ದೀಪಗಳಿಗೆ ಬೆಳಗೋದನ್ನ ಇವಳು ಹೇಳ್ತಾಳೆ ಅಂತ. ಅಲ್ಲಿ ಆ ಟೀಚ್ ಅನ್ನೋದು, ಟಾರ್ಚ್ ಅನ್ನೋದು, ಬ್ರೈಟ್ ಅನ್ನೋದು ಕೀವರ್ಡ್ ಆಗಿರುತ್ತೆ. ನೀವು ಆ ಇಡೀ ಪದ್ಯನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಾಗ ನಿಮ್ಗಿಲ್ಲಿ ಉತ್ತರ ಬರೀಲಿಕ್ಕೆ ಸಮಸ್ಯೆ ಆಗೋದಿಲ್ಲ. ಹಾಗೆ ನಾವು 2 ಡಿಯರ್ ಅಂತ ಒಂದು ಕತೆ, ಟಾಲ್ಸ್ಟಾಯ್ ಅವರ ಕತೆ, ಅಲ್ಲಿ ಒಂದು ಕ್ರಿಮಿನಲ್ ಅಂತ ಬರ್ತದೆ, ಟಾಯ್ ಕಿಂಗ್ಡಮ್ ಅಂತ ಬರುತ್ತೆ, ಮೊನಾಕೋ ಅಂತ ಹೇಳ್ತೀವಿ. ನನಗೆ ಹೇಳ್ತಾರೋ ಈ ಎಲ್ಲ ಪದಗಳನ್ನ ನಾವು ತರಗತಿನಲ್ಲಿ ಇದು ಇಂಪಾರ್ಟೆಂಟ್ ಕೀ ವರ್ಡ್ ಅಂತ ಹೇಳಿರ್ತೀವಿ. ಅದನ್ನ ಅವರು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ MCQ ನಲ್ಲಿ ಅದನ್ನ ಒಮ್ಮೆ ಓದಿ ಪಾಠ ಆಗಿದ್ದನ್ನ ನೆನಪು ಮಾಡ್ಕೊಂಡ್ರೆ ಮೇಸ್ಟ್ರು ಏನ್ ಹೇಳ್ತಾ ಇದ್ರು, ನಮ್ಮ ಟೀಚರ್ ಏನ್ ಹೇಳ್ತಾ ಇದ್ರು, ಮೇಡಮ್ ಏನ್ ಹೇಳ್ತಾ ಇದ್ರು, 100ಕ್ಕೆ 90 ಭಾಗ ನೆನಪಂತೂ ಬರುತ್ತೆ. ನಾವು ಇಂಥದ್ದನ್ನ ಏನ್ ಮಾಡ್ತೀವಿ ಅಂದ್ರೆ ಸೆಲೆಕ್ಟೆಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇರೋದನ್ನೇ ಹುಡುಕ್ ಬರೆಯೋದು. ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದ್ ಸಮಸ್ಯೆ ಏನು, ಪದ ಗೊತ್ತಿರತ್ತೆ. ಈಗ ನಮ್ಮಲ್ಲಿ ಎಲ್ರಿಗೂ ಮೊನಾಕೋ ಪದ ಎಲ್ಲರೂ ನೆನ್ಪಿಟ್ಕೊಂತಾರೆ. ಅದು ಮೊನಾಕೋ ಬಿಸ್ಕೆಟ್ ಇರ್ಬೋದು ಅಥವಾ ಪಾಠದಲ್ಲಿ ಬರುವಂತ ಮೊನಾಕ್ ಇರ್ಬೋದು. ಆದ್ರೆ ಬರಿಬೇಕಾದ್ರೆ ಏನ್ ಮಾಡ್ತಾರೆ, ಮೊನಾಕೋ ಬರಿಬೇಕಾದ್ರೆ ಸಿ ಬರಿಬೇಕಾ, ಕೆ ಬರಿಬೇಕಾ, ಓ ಬರಿಬೇಕಾ, ಇದು ವ್ಯತ್ಯಾಸ ಮಾಡ್ತಾರೆ. ಇಂಗ್ಲಿಷ್ ಭಾಷೆನೂ ಸ್ವಲ್ಪ ಹೌದು. ಮತ್ತೆ ಮೊನಾಕೋ ಅನ್ನೋದು ಪ್ರಾಪರ್ ನೌನ್ ಆಗಿರೋದ್ರಿಂದ ಎಂ ಕ್ಯಾಪಿಟಲ್ ಬರಿಬೇಕು ಅಂತ ನಾವು ಇಂಗ್ಲಿಷ್ ಮೆಸ್ಟ್ರು ನಿರೀಕ್ಷೆ ಮಾಡ್ತೀವಿ. ಹೌದು. ಇಲ್ಲೇನಾಗತ್ತೆ ಅಂದ್ರೆ ಫಿಲ್ ಇನ್ ದ ಬ್ಯಾಂಕ್ಸ್ ಅಷ್ಟೇ ಇದ್ಬಿಟ್ಟು ನೀವು ಸ್ಮಾಲ್ ಲೆಟರ್ ಎಂ ಬರ್ದಿದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡಕ್ ನಮ್ಗೆ ಅವಕಾಶ ಇತ್ತು. ಆದ್ರೆ ಇದು ಆಪ್ಷನಲ್ ಅಲ್ಲೇ ಇರುತ್ತಲ್ಲ, 4 ಚಾಯ್ಸ್ ಇರುತ್ತಲ್ಲ. ನೀವು ಅಲ್ಲಿ ಕ್ಯಾಪಿಟಲ್ ಎಂ ಇದ್ರೆ ಕ್ಯಾಪಿಟಲ್ ಎಂ ಬರೀತೀರಿ, ಅಥವಾ ಎ ಅಂತನೋ ಬಿ ಅಂತನೋ ಸಿ ಅಂತನೋ ಬರೀತೀರಿ, ಆಪ್ಷನ್ ಚೂಸ್ ಮಾಡಿ ಬರೀತೀರಿ. ಇಲ್ಲಿ ತಪ್ಪಾಗ್ಲಿಕ್ಕೆ ಅವಕಾಶನೇ ಇಲ್ಲ, ನೀವು ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದನೋ ಅಥವಾ ಈ ತರ ಪಂಕ್ಚುಯೇಷನ್ ಮಿಸ್ಟೇಕ್ ಇಂದನೋ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಒಂದು ಕಂಡೀಷನ್ ಏನಂದ್ರೆ ಈ 10 ಪ್ರಶ್ನೆಗಳನ್ನ ಒಂದೇ ಕಡೆ ಬರಿಬೇಕು ಅಂತಿದೆ.
ಅದು ಒಂದನ್ನ ನಮ್ಮ ಮಕ್ಕಳು ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಈಗ ಒಂದು 5 ಗೊತ್ತಿದೆ ನನಗೆ, ಇನ್ನೊಂದು 5 ಗೊತ್ತಿಲ್ಲ, ನೆಕ್ಸ್ಟ್ ಇಲ್ಲಿ ಹಾಕಿ ಅಲ್ಲಿ ಬರೆಯಕ್ಕೆ ಅವಕಾಶ ಇಲ್ವಾ? ಇಲ್ಲ ಅದನ್ನ ಬರಿಬಾರ್ದು. ನೀವು ಇನ್ನ ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಸ್ವಲ್ಪ ಚಾಲಾಕಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಒಂದು ಎಲ್ಲ ಎ ಬರ್ದ್ ಬಿಡೋದು, ಇನ್ನೊಂದ್ ಕಡೆ ಬಿ ಬರ್ದ್ ಬಿಡೋದು. ಈಗ ABCD ಇರುತ್ತಲ್ಲ, ಹಂಗಾಗಿ ಇನ್ನೊಂದ್ ಪೇಜ್ ಅಲ್ಲಿ ಎಲ್ಲ ಡಿ ಆಪ್ಷನ್ ಬರ್ದಿರೋದು. ಆದ್ರೆ ನಿಯಮ ಏನ್ ಹೇಳತ್ತೆ ಅಂದ್ರೆ, ಮೊದಲು ಬಾರಿ ಬರ್ದಿದ್ದಕ್ಕೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡಬೇಕು. ಇನ್ನು ಮತ್ತೆ ಬರ್ದಿದ್ರೆ ಅದನ್ನ ರಿಪೀಟೆಡ್ ಅಂತ ಮಾರ್ಕ್ ಮಾಡಿ ಅದಕ್ಕೆ 0 ಕೊಡಬೇಕು, ಅಂಕನ ಕೊಡಬಾರದು ಅಂತ ಹೇಳಿ. ಈ ರೀತಿ ಒಂದು ಪುಟದಲ್ಲಿ ಎಲ್ಲ ಎ ಬರೆಯೋದು, ಆಮೇಲೆ ಬಿ ಬರೆಯೋದು, ಈ ತರ ಮಾಡದೆ ನಮ್ಮ ಮಕ್ಳು ಏನ್ ಮಾಡ್ಬೇಕು, ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ 1 ರಿಂದ 10 ಬರೀತಾರೆ. ಮೊದಲನೇದಕ್ಕೆ ಉತ್ತರ ಗೊತ್ತಾಯ್ತಾ, ನೀವು 1 ಅಂತ ಮಾರ್ಜಿನಲ್ ಬರೀತೀರಿ, ಆಪ್ಷನ್ ಎ ಅಂತ ಬರೀತೀರಿ. ಎ ಅಂತ ಬರ್ದು ಅದರ ಉತ್ತರನೂ ಬರೆದ್ರೆ ಒಳ್ಳೇದು, ಇಲ್ಲ ಆಪ್ಷನ್ ಆದ್ರೂ ಕರೆಕ್ಟ್ ಆಗಿ ಬರೀರಿ. ಎರಡನೇ ನಿಮಗೆ ಗೊತ್ತಾಗ್ಲಿಲ್ಲ, ಕ್ವಶನ್ ನಂಬರ್ ಹಾಕಿ 2 ಲೈನ್ ಜಾಗ ಕೊಡಿ, 3ನೇ ಕ್ವಶನ್ ಬರೀರಿ, 4ನೇ ಕ್ವಶನ್ ಬರೀರಿ. ಈಗ ಓದ್ತಾ ಇರ್ಬೇಕಾದ್ರೆ ನೆನಪಾಗ್ತದೆ, ನೀವು ಬರೀತಾ ಇರ್ಬೇಕಾದ್ರೆ ಆಮೇಲೆ ವಾಪಸ್ ಬಂದು ಬರಿಬಹುದು. ಸರಿ. ಹಾಗಾಗಿ ಪಾರ್ಟ್ ಎನಲ್ಲಿ MCQಗಳನ್ನ ಬರೀಬೇಕಾದ್ರೆ ನಮ್ಮ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ಒಂದು ನೆನ್ಪಿಟ್ಕೊಳ್ಬೇಕು. ಹಾಗೆ 11, 12, 13 ಪ್ರಶ್ನೆಗಳು ಏನಿರುತ್ತೆ ಅವು ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ 11 ಮತ್ತೆ 12. ಕೆಲವು ಮಕ್ಕಳು ಏನ್ ಸಮಸ್ಯೆ ಮಾಡ್ತಾರೆ ಅಂದ್ರೆ, ಆ ಪ್ಯಾರಾಗ್ರಾಫ್ ಏನಿರುತ್ತೆ ಅದನ್ನ ಬರೆದು ಬಿಡ್ತಾರೆ, ಉತ್ತರನ ಅಂಡರ್ಲೈನ್ ಮಾಡೋದಿಲ್ಲ. ಅಂಡರ್ಲೈನ್ ಮಾಡಬೇಕು. ಸರಿ. ನೀವೇನು ಉತ್ತರ ಬರ್ದಿರ್ತೀರಿ, ಈಗ ಬ್ಲಾಂಕ್ಸ್ ಅಲ್ವಾ ಅದು, ಅದಕ್ಕೆ ಬರೀಲೇಬೇಕಲ್ವಾ? ಹೌದು, ಆ ಬ್ಲಾಂಕ್ ಅನ್ನ ನೀವು ತುಂಬಿದಿರಿ ಅನ್ನೋದು ನಮಗೆ ವ್ಯಾಲ್ಯೂ ಮಾಡ್ಬೇಕಾದ್ರೆ ಗೊತ್ತಾಗಬೇಕು. ತುಂಬಾ ಅಂದ್ರೆ ಒಂದು ಸ್ವಲ್ಪ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ, ಉತ್ತರ ಚೆನ್ನಾಗಿ ಬರ್ದಿರ್ತಾರೆ, ಅದನ್ನ ಅಂಡರ್ಲೈನ್ ಮಾಡಿರೋದಿಲ್ಲ, ನಾವು ಅದನ್ನ ಹುಡುಕಿ ಮತ್ತೆ ನೋಡ್ಬೇಕಾಗತ್ತೆ. ಅದರಲ್ಲಿ 13ನೇ ಪ್ರಶ್ನೆ ಒಂದಿದೆ ಪಾರ್ಟ್ ಎನಲ್ಲಿ, ಅದು ಪ್ರನೌನ್ಗಳಿಗೆ ಸಂಬಂಧಪಟ್ಟದ್ದು. ಇದು ಕೂಡ ಅಲ್ಲೇ ಇರುತ್ತೆ ಉತ್ತರ, ನೀವೇನು ಹೊಸದಾಗಿ ಏನು ಸೃಷ್ಟಿ ಮಾಡ್ಬೇಕಾಗಿಲ್ಲ. ಮ್ಯಾಚ್ ದ ಫಾಲೋಯಿಂಗ್. ಇಲ್ಲೂ ಕೂಡ ನಮ್ಮ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದನ್ನ ಹೆಂಗೆ ಉತ್ತರ ಬರೀಬೇಕಂತ ಹೇಳಿದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ 2 ಕಾಲಮ್ ಅನ್ನ ಹಾಕೊಂಡು ಏನ್ ಸೈಡ್ ಏನಿರುತ್ತೆ ಅದನ್ನ ಮೊದಲು ಬರೆದು ಬಿಡಬೇಕು. ಬಿ ಸೈಡ್ ಅಲ್ಲಿ ಎಗೆ ಒಂದು ಉತ್ತರನ ಬರಿಬೇಕು ಅಷ್ಟೇ. ನಿಮಗೆ ಗೊತ್ತಾಗ್ಲಿಲ್ವಾ, ಕಾಲಮ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರಿ, ಮುಂದಕ್ಕೆ ಹೋಗಿ, ಅಲ್ಲೇ ಕಾಯಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಇರೋದೇನೆ 160 ನಿಮಿಷ, ಆಮೇಲೆ ಮತ್ತೆ ನೀವು ವಾಪಸ್ ಬರ್ಬೋದು. ನೀವೇನಂದ್ರೆ, ಈ ಪ್ರನೌನ್ಗಳು ನೌನ್ಗಳ ಬದಲಾಗಿ ಬಳಸುವಂತ ಪದಗಳು, ಇದು ಕೂಡ ಸ್ಕೋರಿಂಗ್. ಇದು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರು 5ನೇ ತರಗತಿಯಿಂದ ನೌನ್ ಪ್ರನೌನ್ ಹೇಳ್ಕೊಟ್ಟಿರ್ತಾರೆ. ಹೌದು. ಸೊ ನಾವು ಸ್ಟೂಡೆಂಟ್ಸ್ ಮಾಡ್ಬೇಕಾಗಿರೋದೇನು, ಈಗ ಈ ಕಾರ್ಯಕ್ರಮ ಕೇಳ್ತಾ ಇರುವಂತ ಗ್ರಾಮೀಣ ಭಾಗದ ಮಕ್ಳು ಏನ್ ಯೋಚನೆ ಮಾಡ್ಬೇಕು, ಉತ್ತರ ಅಲ್ಲೇ ಇದೆ, ನಾನ್ ಸರಿಯಾಗಿ ನೋಡ್ಬೇಕು ಅಂತ ಹೇಳಿ. ಸೊ ಒಂದು ರೀತಿ ಹೇಗಪ್ಪ ಅಂದ್ರೆ, ಯಾವ ಪ್ರನೌನ್ ನಾವು ಅಂಡರ್ಲೈನ್ ಮಾಡಿರ್ತೀವಿ, ಸಾಮಾನ್ಯವಾಗಿ ಅದರ ಹಿಂದೆನೆ ನೌನ್ ಇರುತ್ತೆ, ಅದಕ್ಕಿಂತ ಮೊದಲು ನೌನ್ ಬಂದಿರುತ್ತೆ, ಆಮೇಲೆ ಪ್ರನೌನ್ ರಿಪ್ಲೇಸ್ ಮಾಡುತ್ತೆ. ಹೌದು. ಈಗ ಮೈ ನೇಮ್ ಇಸ್ ಸದಾನಂದ, ಐ ಆಮ್ ಎ ಲೆಕ್ಚರರ್ ಅಂತ ಹೇಳ್ತೀನಿ, ನಾನು ಐ ಅಂತ ಹೇಳ್ಬೇಕಾದ್ರೆ ಸದಾನಂದ ಬಂದಿರ್ತದೆ. ಹೌದು. ಸ್ವಲ್ಪ ನಮ್ಮ ಮಕ್ಕಳು ಸ್ವಲ್ಪ ಯೋಚನೆ ಮಾಡಿದ್ರೆ, ಆ ಪ್ರನೌನಿನ ಹಿಂದೆ ಇರುವಂತದ್ದು ಯಾವುದೋ ಒಂದು ಪದ ಅದಕ್ಕೆ ರಿಪ್ಲೇಸ್ ಆಗಿರುತ್ತೆ, ರೆಫರ್ ಮಾಡೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಓದಿದ್ರೆ ಅಲ್ಲೇ ನಿಮಗೆ ಉತ್ತರಗಳನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕರೆಕ್ಟ್ ಆಗಿ ಇವರು ಬರೀಬೇಕು. ಈಗ ಪಾರ್ಟ್ ಬಿ ಅಲ್ಲಿ ಇದಕ್ಕಂತೂ ಅವರು ಪಾಠ ಪದ್ಯ ಓದ್ಲೇಬೇಕಾಗಿದೆ. ಅಲ್ವಾ? ಸ್ಕೋರ್ ಮಾಡಬೇಕು ಅಂತ ಅನ್ನೋರು, ಯಾಕೆಂದ್ರೆ ಇಲ್ಲಿ 12, 12, 6 ಅಂತ ಹೇಳಿದ್ರೆ 30 ಅಂಕಗಳು. ಹೌದು. ಮತ್ತೆ ಮಕ್ಕಳು ಸ್ಕೋರ್ ಮಾಡೋದು ಮಾಡದೇ ಇರೋದು ಇಲ್ಲಿ, ಅದರಲ್ಲೂ ಮುಖ್ಯವಾಗಿ 3 ಅಂಕ ಮತ್ತೆ 4 ಮಾರ್ಕ್ಸ್ ಏನಿದೆಯಲ್ಲ ಇಲ್ಲಿ, ಈ 2 ಅಂಕ ಮತ್ತೆ MCQ 1 ಅಂಕದ MCQ ಇದೆಯಲ್ಲ, ಅವು ಒಂದೇ ಸ್ವಭಾವದ ಪ್ರಶ್ನೆಗಳು. ಅಲ್ಲಿ MCQ ನಲ್ಲಿ ಅಲ್ಲೇ ಚಾಯ್ಸ್ ಇರುತ್ತೆ, ನೀವು ಚೂಸ್ ಮಾಡಬೇಕು. ಇಲ್ಲಿ ಸಾಮಾನ್ಯ 2 ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಿಮ್ಮ ಉತ್ತರದಲ್ಲಿ 2 ಪದಗಳು ಬರ್ತದೆ, ಕೆಲವು ಸರಿ 2 ವಾಕ್ಯ ಬರುತ್ತೆ, ಅಥವಾ ಒಂದೇ ವಾಕ್ಯ ಬರುತ್ತೆ. ಇದು ನೀವು ಪಾಠ ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ಮ ನೆನಪಿನ ಮೇಲೆ ಮುಖ್ಯವಾದ ಅಂಶನ ನೀವು ಇಲ್ಲಿ ರಿಪ್ರೊಡ್ಯೂಸ್ ಮಾಡಬೇಕು. ಸರಿ. MCQಗೂ 2 ಮಾರ್ಕ್ಸಿಗೂ ವ್ಯತ್ಯಾಸ ಏನಂದ್ರೆ, MCQ ಅಲ್ಲೇ ಉತ್ತರ ಇರುತ್ತೆ, ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ನೆನಪು ಮಾಡ್ಕೊಂಡು ಬರಿಬೇಕು. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಪಾಠಗಳನ್ನ ಓದ್ಕೊಂಡ್ಬಿಟ್ರೆ, ಬ್ಲೂ ಪ್ರಿಂಟ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ 2 ಮಾರ್ಕ್ಸಿಂದ ಬರುತ್ತೆ ಅಂತ ಗೊತ್ತಿದೆ. ಹೌದು. 3 ಪದ್ಯ ಇದೆ. ಪದ್ಯಗಳನ್ನ ಓದಿದ್ರೇನೆ 3 ಪದ್ಯಗಳಿಗೆ 1+2, 1 MCQ, 2 ಮಾರ್ಕ್ಸಿನ ಪ್ರಶ್ನೆ 1, ಇನ್ನ 3 ಪದ್ಯಗಳಿಗೆ ನೇರವಾಗಿ 3 ಅಂಕದ ಪ್ರಶ್ನೆ ಇರುತ್ತೆ. ಸೊ ನೀವು ಒಟ್ಟು 10 ಪಾಠಗಳನ್ನ MCQ ಓದಬೇಕು. ಅದ್ರಲ್ಲಿ 3 ಪದ್ಯನೇ ಇರುತ್ತೆ. ಇನ್ನು 7 ಪಾಠಗಳು, ಅದ್ರಲ್ಲಿ ನಾವು ಆರಂಭದಲ್ಲಿ ನೋಡಿದ್ವಿ ಸನ್ನಿ ಮಾರ್ನಿಂಗ್, 5ನೇ ಪಾಠ 1 ಅದಕ್ಕೆ ಸೇರಿಸ್ಕೊಳ್ಬಹುದು ನಾವು. ಇನ್ನ ಓದ್ಬೇಕಾಗಿರೋದು 6 ಪಾಠ. ಸೊ ನಮ್ಮ ಮಕ್ಳೇನ್ ಮಾಡ್ಬೇಕಂದ್ರೆ, ಬ್ಲೂ ಪ್ರಿಂಟ್ ನ ನೋಡಿ MCQ ಇರುವಂತದ್ದನ್ನ ಪ್ಲಸ್ 2 ಮಾರ್ಕ್ಸ್ ಇರುವಂತದನ್ನ, ಯಾಕಂದ್ರೆ 2 ಮಾರ್ಕ್ಸಿಗೆ ಅವರು ಗರಿಷ್ಠ ಪ್ರಶ್ನೆಗಳನ್ನ ಕೇಳೋದು ಎಷ್ಟಿರತ್ತೆ ಅಂತ ಹೇಳಿದ್ರೆ 4 ಇರುತ್ತೆ.
ಅದ್ರಲ್ಲಿ ನಾವು 3 ಬರೀಬೇಕು. ಚಾಯ್ಸ್ ಇರುತ್ತೆ ಅವ್ರಿಗೆ, ಆ ಚಾಯ್ಸ್ ಅನ್ನ ಯಾವ್ದು ನಿಮಗೆ ಸೂಕ್ತ ಅನ್ಸುತ್ತೆ ನೀನು ಬರೀಬಲ್ಲೆ ಅದು ಕೂಡ ನೀವು ಆಗ್ಲೇ ಕೂಡ ಹೇಳಿದ್ರಿ ಕೂಡ 6 ಪಾಠಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡ್ರು ಕೂಡ ನಿಮಗೆ ಅಲ್ಲೇ 6ಕ್ಕೆ ಅಂದ್ರೆ ಈಗ 3 ಅಂಕದ್ದು ಅಲ್ಲೇ ಇರುತ್ತೆ, 2 ಅಂಕದ್ದು ಇರ್ಬೋದು, 4 ಅಂಕದ್ದು ಇರ್ಬೋದು, 1 ಅಂಕದ್ದು ಇರ್ಬೋದು ಅಲ್ವಾ. ನಿಮ್ 6 ಕೂಡ ನಾನು ಓದ್ಕೋತೀನಿ ಪರ್ಫೆಕ್ಟ್ ಆಗಿ ಅಂತಂದ್ರೆ ಓವರ್ ಆಲ್ ಒಂದು 50ರಿಂದ 60 ಅಂಕವನ್ನ 6 ಪಾಠನ ನೀವು ಕರೆಕ್ಟ್ ಆಗಿ ಮಾಡ್ಕೊಳ್ತೀರಿ. ಈ 3 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆ ಬರೆಸ್ತೀರಿ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ 24 ಇಲ್ಲಿ ಕನ್ಯೆ ಒಂದು 6 30 ಇನ್ನು ಗ್ರಾಮರ್ ನೀವು ಒಂದು 10 40 ಮಾರ್ಕ್ಸ್ ತಲುಪಲಿಕ್ಕೆ ಯಾವ ಸಮಸ್ಯೆನೂ ಆಗ್ಬಾರ್ದು. ಇನ್ನು ಹಾಗೆ ನೀವು 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸಿನ ಕ್ವಶನ್ಸಿಗೆ ಬಂದಾಗ ಒಂದು ಮಕ್ಕಳು ಏನು ತುಂಬಾ ಬರೆಯುವಂತ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು 60 ಪದಗಳ ಒಳಗಡೆ ಬರೀರಿ ಅಂತ ಹೇಳ್ತೀವಿ 3 ಮಾರ್ಕ್ಸಿಗೆ. ಇದನ್ನ 2 ಪೇಜ್ ಬರೀತಾರೆ, ಅದ್ರ ಅವಶ್ಯಕತೆ ಇಲ್ಲ. ಅಲ್ಲೂ ಕೂಡ ನಮ್ಮ ಮಕ್ಕಳು ಒಂದು ಅಂದಾಜು ಇಟ್ಕೊಳ್ಬೇಕು. ಒಂದು ಪೇಜ್ ಅಂತ ಹೇಳಿದ್ರೆ 20 ಲೈನ್ ಇರುತ್ತೆ. ಒಂದೊಂದು ಲೈನಲ್ಲಿ ನೀವು 5ರಿಂದ 6 ಪದ ಬರೀತೀರಿ ಅಂದ್ರೆ 20 ಲೈನ್ ಬರೆದ್ರೆ 120 ಪದ ಆಗತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೋದು, 60 ಪದದ ಮಿತಿ ಕೇಳಿದೀವಿ, ನೀವು ಒಂದು 3/4 ಪೇಜ್ ಬರೀರಿ, 80 ಪದ ಬರೀರಿ. ಆದ್ರೆ 160 ಪದ ಬರೆಯೋದು ವೇಸ್ಟ್ ಆಫ್ ಟೈಮ್. ಹಾಗಾಗಿ ಚೆನ್ನಾಗಿ ಓದೋ ಮಕ್ಕಳದೊಂದು ಸವಾಲ್ ಏನಂದ್ರೆ ಟೈಮ್ ಶಾರ್ಟೇಜ್ ಆಯ್ತು ಅಂತ. ಅದು ಟೈಮ್ ಶಾರ್ಟೇಜ್ ಅಲ್ಲ, ಟೈಮ್ ಮಿಸ್ಮ್ಯಾನೇಜ್ಮೆಂಟ್ ಆಯ್ತು ಅನ್ನೋ ಒಂದು ಅಂದಾಜು ಮಕ್ಕಳಿಗೆ ಬರಬೇಕು. ಹಾಗೆ 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನಾವು ಕೇಳೋದು 100 ಪದ, 1 ಪುಟದ ಉತ್ತರ ಸಾಕು. ಅದರಲ್ಲಿ ಸ್ವಲ್ಪ ವಿಶ್ಲೇಷಣೆ ಮಾಡಿ ಯೋಚನೆ ಮಾಡಿ ವಿದ್ಯಾರ್ಥಿ ತನ್ನ ಅಭಿಪ್ರಾಯವನ್ನ ಹೇಳಬೇಕು. ಆ ತರದ ಸ್ವಲ್ಪ ಗಂಭೀರವಾದ ಪ್ರಶ್ನೆಗಳು ಇರುತ್ತೆ. ಸ್ಕೋರ್ ಆಗೋದು ಆಗದೆ ಇರೋದು ಸಾಮಾನ್ಯ ಈ ಸೆಕ್ಷನ್ ನಲ್ಲಿ. ಈ 3 ಪ್ರಶ್ನೆಗಳೇ ನಿಮ್ಮನ್ನ ಡಿಸೈಡ್ ಮಾಡೋದು. ಈ 12 ಸಾಮಾನ್ಯ ಎಲ್ಲರೂ 60ಕ್ಕೆ ಬರ್ತಾರೆ, ಇಲ್ಲಿ ನಿಂತೋಗಿರ್ತಾರೆ, 70ಕ್ಕೆ ಬರ್ತಾರೆ, ಇಲ್ಲಿ ಕಡಿಮೆ ಮಾರ್ಕ್ಸ್. ಹಾಗಾಗಿ ಇಲ್ಲೂ ಕೂಡ ಮಕ್ಕಳು ಸ್ವಲ್ಪ ಪ್ರಶ್ನೆಯನ್ನ ಮೊದಲು ಅರ್ಥ ಮಾಡ್ಕೊಂಡು ಏನು ಥಿಂಕ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ನಾವಿಲ್ಲಿ ಯೂಶಲಿ ಏನ್ ಹೇಳ್ತೀವಿ ಅಂದ್ರೆ ಅನಲೈಸ್ ಮಾಡುವಂತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿ ಬರೀಬೇಕು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ 4 ಅಂಕದ ಪ್ರಶ್ನೆಗಳ ವಿಚಾರದಲ್ಲಿ ಮಕ್ಕಳು ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡೋರು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇಲ್ಲ ನನಗೆ ಇಂಗ್ಲಿಷ್ ಕಷ್ಟ ಅನ್ನೋರು ಏನ್ ಮಾಡ್ಬೇಕು, ಸಮ್ಮರಿಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಆ ಪ್ರಶ್ನೆ ಯಾವ ಅಂಶನ ಕೇಳ್ತಾ ಇದೆ ಅದನ್ನ ತಾವು ಕಲ್ತಿರುವಂತ ಸಮ್ಮರಿಯನ್ನೇ ಬರೆದ್ರೆ ಸಾಕಾಗತ್ತೆ ಅಲ್ವಾ. ಈಗ ಪಾರ್ಟ್ ಸಿಗೆ ಬಹಳ ಇದು ಕೂಡ ಇಲ್ಲೇ ಇರುತ್ತೆ, ಉತ್ತರವನ್ನ ಹುಡುಕಿ ಬರೆಯುವಂತದ್ದು ನಾವಲ್ವಾ. ಆಗ್ಲೇ ಕೂಡ ಪಾರ್ಟ್ ಸಿ ನಲ್ಲಿ 2 ಭಾಗ ಅಂದ್ರೆ ಅದು ಅಥವಾ ಇದು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ. ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಬರೆಯೋದು ಸುಲಭ ಅಂತ ಅನ್ಸುತ್ತೆ, ಆದ್ರೆ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗ್ತಾರೆ. ಅದನ್ನು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಪ್ಯಾರಾಗ್ರಾಫ್ ಕೊಡುವಂತದ್ದು ನಾಟ್ ಈವನ್ 10th ಅಲ್ಲಿ ಇರ್ಬೋದು, PUC ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆಲ್ಲ ಕೂಡ ಇದ್ದೇ ಇರುತ್ತೆ ಅಲ್ವಾ. ಅಂದ್ರೆ ನಾವು ಈಗಿನಲೇ ಕೂಡ ತಯಾರಿ ಮಾಡ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಸರ್ಕಾರಿ ಹುದ್ದೆಗಳು ಯಾವ್ದಾದ್ರು ಹುದ್ದೆಗಳು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ. ಖಂಡಿತ ನೋಡಿ, ಅದು ಹೇಗೆ ಅಂದ್ರೆ ಯಾವುದೇ ಒಂದು ಭಾಷೆಯನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಗ್ರಹಿಕೆ ಇರಬೇಕು ಮತ್ತೆ ಅಭಿವ್ಯಕ್ತಿ ಇರಬೇಕು. ಕಾಂಪ್ರಹೆನ್ಷನ್ ಮತ್ತೆ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಸೊ ಕಾಂಪ್ರಹೆನ್ಷನ್ ಅಂತ ಹೇಳಿದಾಗ ಓದಿ ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ಯಾಸೇಜ್ ಅನ್ನ ಒಮ್ಮೆ ಓದ್ಕೊಳ್ಳೋದು, ಆಮೇಲೆ 9 ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳನ್ನ ಓದ್ಕೊಳ್ಳೋದು. ನನಗೆ ಇಂಗ್ಲಿಷೇ ಬರಲ್ಲ ಸರ್ ಏನ್ ಮಾಡೋದು ಅಂತ ಹೇಳಿದ್ರೆ ABCD ನಾದ್ರೂ ಗೊತ್ತಿರುತ್ತೆ ನಮ್ಮ ಮಕ್ಕಳಿಗೆ. ಆ ಪ್ರಶ್ನೆಯಲ್ಲಿರುವಂತ ಪದಗಳು ಪ್ಯಾಸೇಜ್ ನಲ್ಲಿ ಎಲ್ಲಿದೆ ಅಂತ ನೋಡಿ ಅದೇ ಸಾಮಾನ್ಯ ಉತ್ತರ ಆಗಿರುತ್ತೆ. ಇನ್ನೊಂದು ತಪ್ಪನ್ನ ಮಾಡ್ತಾರೆ, ಮೊದಲನೇ ಪ್ರಶ್ನೆಗೆ ಮೊದಲನೇ ಸಾಲು ಉತ್ತರ ಅಂತ ಹೇಳಿ ಹುಡುಕ್ತಾರೆ. ಅದಿಲ್ಲ. ಏನಂದ್ರೆ ನಾವು ಪ್ರಶ್ನೆ ಪತ್ರಿಕೆನಲ್ಲಿ ಮೊದಲನೇ ಪ್ರಶ್ನೆಯನ್ನ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಕೇಳಬಾರ್ದು ಅಂತಾನೆ ಇಲಾಖೆ ನಿಯಮ ಕೊಡುತ್ತೆ. ಈಗ ಪಾರ್ಟ್ ಬಿ ನಲ್ಲೂ ಕೂಡ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದ್ರ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಒಂದು ಪ್ಯಾರಾಗ್ರಾಫ್ ಮತ್ತೆ ಅದ್ರ ಜೊತೆಗೆ ಒಂದು ಪದ್ಯವನ್ನ ಕೊಟ್ಟು ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಪಾರ್ಟ್ ಡಿ ಬಂದ್ಬೋಣ, ಈಗೆಲ್ಲ ಪೂರ್ತಿ ನಮಗೆ ಗ್ರಾಮರ್ ಇರುತ್ತೆ. ಹೌದೌದು, ಪಾರ್ಟ್ ಡಿ ಇ ಮಲ್ಲಿ ಇವೆರಡೂ ಕಡೆ ಗ್ರಾಮರ್ ಇರುತ್ತೆ. ಅದರಲ್ಲಿ 31ನೇ ಪ್ರಶ್ನೆ ಏನಿರುತ್ತಲ್ಲ ಅದು 5ನೇ ತರಗತಿಯಿಂದ ಕಲ್ತ್ಕೊಂಡು ಬಂದ ವಿಷಯ ಇರುತ್ತೆ. ಆರ್ಟಿಕಲ್ಸ್, ಪ್ರಿಪೋಸಿಷನ್ ಇವಿರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ. ಸೊ ಹಾಗಾಗಿ ಆ 4 ಅಂಕ ಬಹಳ ಸರಳವಾಗಿರುತ್ತೆ. ಆದ್ರೆ 31B ನಲ್ಲಿ ನಾವು ಏನು ಲಿಂಕರ್ಸ್ ಅಂತ ಹೇಳ್ತೀವಿ, ಕಂಜಂಕ್ಷನ್ಸ್ ಅಂತ ಜೋಡಣೆ ಮಾಡುವಂತ ಪದಗಳು, ಅದು ಕೆಲವು ಮಕ್ಕಳಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅಂದ್ರೆ ಈಗ ಗ್ರಾಮರ್ ಅನ್ನುವಂಥದ್ದು ನೀವೇನು ನಿಮ್ಮ ಇಂಗ್ಲಿಷ್ ಉಪನ್ಯಾಸಕರು ಎಲ್ಲ ಉಪನ್ಯಾಸಕರು ಕೂಡ ಹೇಳ್ಕೊಡುವಂಥದ್ದು, ಹೇಳ್ಕೊಟ್ಟು ಅದನ್ನ ಕನ್ನಡದ ಅರ್ಥವನ್ನು ಕೂಡ ಹೇಳ್ತಾರೆ. ಯಾಕೆಂದ್ರೆ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದು ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗಿರ್ಬೋದು. ನೋಡಪ್ಪ ಇದು ಕನ್ನಡ ಹಿಂಗಿರುತ್ತೆ, ಕನ್ನಡ ಏನು ನಾಮಪದ, ಪ್ರೊನೌನು, ಆ ಥರದ್ದೆಲ್ಲ ಹೇಳ್ಕೊಟ್ಟು ನೀವು ಅದನ್ನ ಲಿಂಕ್ ಮಾಡಿಡ್ತೀರಿ. ನಿನಗೆ ಇಂಗ್ಲಿಷ್ ಕಷ್ಟ ಆಯ್ತಾ, ಸರಿ ಈ ಪದ ನೋಡು ಕನ್ನಡದಲ್ಲಿ ಸಿಗುತ್ತೆ, ಅದನ್ನ ತಲೆಯಲ್ಲಿ ಇಟ್ಕೋ. ನಿನಗೆ ಬರ್ಲಿಲ್ಲ ಅಂದ್ರೂ ಕೂಡ ಒಂದ್ ಸ್ವಲ್ಪ ನಿನಗೆ ಏನೋ ಲಿಂಕ್ ಸಿಕ್ತು ಅಂತ ಹೇಳಿದ್ರು ಕೂಡ ನೀನ್ ಬರೀಬಹುದು ಅಲ್ವಾ. ಖಂಡಿತವಲ್ಲ ಹಾಗೆ ಹೇಳ್ಕೊಡ್ತೀರಿ ತಾನೆ? ಖಂಡಿತ. ಈಗ ಇಲ್ಲಿ ಈ ಏನು 31A ಏನಿರುತ್ತೆ, 32A ಏನಿರುತ್ತೆ,
ಇವು ಸರಳವಾಗಿರುತ್ತವೆ. 5ನೇ ತರಗತಿಯಿಂದ ಓದಿದ್ದನ್ನೇ ನಾವು ರಿಪೀಟ್ ಮಾಡ್ತಾ ಬರ್ತೀವಿ. ಇಲ್ಲಿ ಏನಂದ್ರೆ ಮಕ್ಕಳು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಷ್ಟೇ, ಅಭ್ಯಾಸ ಮಾಡಬೇಕು. ಹಾಗೆ ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಏನ್ ಕೊಟ್ಟಿರ್ತೀವಿ, ಮತ್ತೆ ಇಲಾಖೆಯ ವೆಬ್ಸೈಟ್ ನಾನು ಹೇಳದ್ನಲ್ಲ, ಈಗ ಆಲ್ರೆಡಿ ಮಕ್ಕಳು ನೋಡಿರ್ತಾರೆ ಕ್ವಶನ್ ಬ್ಯಾಂಕ್ ಇದೆ. ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಸಾಕಷ್ಟು ಉದಾಹರಣೆಗಳಿದಾವೆ. ಆ ಉದಾಹರಣೆಗಳನ್ನ ನೀವು ಅಭ್ಯಾಸ ಮಾಡಬೇಕು. ಇಲ್ಲಿ ಸಾಮಾನ್ಯ ಮಕ್ಕಳು ಮಾಡೋ ಒಂದು ತಪ್ಪೇನಂದ್ರೆ ಓದ್ತಾರೆ. ಇದು ಓದೋದಲ್ಲ, ಇದು ಬರೆದು ಪ್ರಾಕ್ಟೀಸ್ ಮಾಡುವಂಥದ್ದು. ಹಾಗಾಗಿ ನೀವು ಖಂಡಿತ ಗ್ರಾಮರ್ ನಲ್ಲಿ ಇಲ್ಲಿ ನೀವು ಒಂದ್ ಸ್ವಲ್ಪ ತರಗತಿನಲ್ಲಿ ಪಾಠ ಕೇಳಿ, ಕ್ವಶನ್ ಬ್ಯಾಂಕ್ ಅನ್ನ ಅಭ್ಯಾಸ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಈಗ ಬರುವಂತ 2 ಪ್ರಿಪರೇಟರಿಯ ಕ್ವಶನ್ ಪೇಪರ್ಸ್ ಅಭ್ಯಾಸ ಮಾಡಿ ನೀವು ಬರೆದ್ರೆ ಖಂಡಿತ ನಿಮ್ಗೆ ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಈಗ 32 ಅದು ಕೂಡ ಗ್ರಾಮರ್ ಅಲ್ವಾ? ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಿದೆ, ನಿರ್ದೇಶಿಸಿರುವಂತೆ ಮತ್ತೆ ಮರು ಬರೆಯೋದು ಅಂತ. ಈಗ ಅಲ್ಲಿ ಕ್ವಶನ್ ಟ್ಯಾಗ್ ಇರಬಹುದು, ಫ್ರೇಮ್ ದಿ ಕ್ವಶನ್ ಅಂತ ಕೇಳ್ತೀವಿ. ಅಂಡರ್ಲೈನ್ ಮಾಡಿರೋ ಉತ್ತರ ಬರಬೇಕಾದ್ರೆ ಒಂದು ಪ್ರಶ್ನೆಯನ್ನ ಸಿದ್ಧ ಮಾಡಪ್ಪ ಅಂತ. ಹಾಗೆ ಕ್ವಶನ್ ಟ್ಯಾಗ್ ಅಂತೇಳಿ, ಕ್ವಶನ್ ಟ್ಯಾಗ್ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಅರ್ಥ ಆಗತ್ತೆ. ಐ ಸ್ಪೀಕ್ ಇಂಗ್ಲಿಷ್ ವೆಲ್, ಡೋಂಟ್ ಐ. ಅದು ಎಷ್ಟು ಸರಳ ಇರುತ್ತೆ ಅಂದ್ರೆ, ವಾಕ್ಯ ಪಾಸಿಟಿವ್ ಇದ್ರೆ ಟ್ಯಾಗ್ ನೆಗೆಟಿವ್ ಇರುತ್ತೆ, ವಾಕ್ಯ ನೆಗೆಟಿವ್ ಇದ್ರೆ ಟ್ಯಾಗ್ ಪಾಸಿಟಿವ್ ಇರುತ್ತೆ. ಈಗ ಕನ್ನಡದಲ್ಲಿ ನಾನೀಗ ಇದುವರೆಗೆ ಹೇಳಿದ್ ನಿಮ್ಗೆ ಅರ್ಥ ಆಗಿದೆ, ಅರ್ಥವಾಗಿಲ್ವಾ ಅಂತ ನಂಗೆ ಕೇಳ್ತೀನಿ. ಅಯ್ಯೋ ನಿಮ್ಗೆ ಅರ್ಥನೇ ಆಗ್ಲಿಲ್ಲ, ಅರ್ಥವಾಯ್ತಾ? ಇದೇ ಕ್ವಶನ್ ಟ್ಯಾಗ್. ಈ ತರದ್ದು ಸರಳವಾದ್ದು. ಇನ್ನ 32B ನಲ್ಲಿ ಏನಿರುತ್ತೆ, 2 ವಾಕ್ಯಗಳಿರುತ್ತೆ, ತಪ್ಪಿರುತ್ತೆ. ನೀವು ಅದನ್ನ ಸರಿ ಮಾಡಿ ಬರೀರಿ ಅಂತ, ಸರಿಯಾದ ರೀತಿಯನ್ನ ಬರೀರಿ. ಅಂದ್ರೆ ವಾಕ್ಯದಲ್ಲಿ ತಪ್ಪಿರುತ್ತಾ ಇಲ್ಲ ವಾಕ್ಯನೇ ತಪ್ಪಿರುತ್ತಾ? ವಾಕ್ಯದಲ್ಲಿ ಒಂದು ಗ್ರಾಮರ್ ಪಾರ್ಟ್ ತಪ್ಪಿರುತ್ತೆ. ಈಗ ವರ್ಬ್ ಬಳಸಿರೋದ್ರಲ್ಲೋ ಇನ್ನೊಂದ್ರಲ್ಲೋ ಒಂದ್ರಲ್ಲಿ ತಪ್ಪಿರುತ್ತೆ. ಅದನ್ನ ಸರಿಪಡಿಸಿ ಮರು ಬರೀರಿ. ಈಗ ಅದನ್ನ ಬರೆದು ಅವ್ರು ಉತ್ತರ ಬರೀಬೇಕಾ ಇಲ್ಲ ನಂಬರ್ ಹಾಕಿ ಉತ್ತರ ಬರೆದ್ರೆ ಸಾಕು? ಈಗ 32B ರೋಮನ್ ಅಂಕಿ 1 ಅಂತ ಹೇಳಿ ಉತ್ತರ ಬರೀಬೇಕು. ಉತ್ತರ ಬರೆದು ಸಾಕು. ಈಗ ಪ್ರಶ್ನೆ ಬರೆದು ಉತ್ತರ ಬರೀಬೇಕು? ಇಲ್ಲ. ಇಡೀ ಯಾವುದೇ ಪ್ರಶ್ನೆ ಪತ್ರಿಕೆನಾಗ್ಲಿ ಕ್ವಶನ್ ಅನ್ನ ನೀವು ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸರಿ. ಮಾರ್ಜಿನ್ ನಲ್ಲಿ ಮೇನ್ ಕ್ವಶನ್, ಸಬ್ ಕ್ವಶನ್ ಎರಡನ್ನೂ ಬರೀಬೇಕು. ಆಪ್ಷನ್ಸ್ ಇದ್ದಾಗಂತೂ ಬಹಳ ನೀಟಾಗಿ 31A 31B ಅಂತಾನೆ ಸ್ಪಷ್ಟ ಮಾರ್ಜಿನ್ ನಲ್ಲಿ 2 ಲೈನ್ ತಗೊಂಡಾದ್ರೂ ಕ್ವಶನ್ ನಂಬರ್ ಗಳನ್ನ ಬರೀಬೇಕು, ಬೋಲ್ಡ್ ಆಗಿ ಬರೀಬೇಕು. ಸರಿ. ಈಗ 33ಕ್ಕೆ ಬಂದ್ರೆ ಫ್ಲೋ ಚಾರ್ಟ್ ಅಂತ ಕಾಣುತ್ತಿದ್ದು. ಹೌದು ಅಲ್ವಾ? ಹೌದು. ಇದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ. ಏನಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಕಲಿಯೋ ದೃಷ್ಟಿಯಿಂದ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಪಾಯಿಂಟ್ಸ್ ಆಗಿ ನೋಟ್ ಮೇಕಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಚಿತ್ರ ಇರುತ್ತೆ. ಮಕ್ಕಳು ಮಾಡಬೇಕಾಗಿರೋದೇನೆಂದ್ರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಚಿತ್ರ ಇರುತ್ತೆ ಅದನ್ನ ಮೊದಲು ಉತ್ತರ ಪತ್ರಿಕೆನಲ್ಲಿ ಬರೀಬೇಕು. ನಂತರ ಆ 4-3 ಸಾಲು ಏನ್ ಕೊಟ್ಟಿರ್ತೀವಿ ಅದ್ರಿರೋ ಮಾಹಿತಿನ ಈ ಚಾರ್ಟ್ಗಳಲ್ಲಿ ತುಂಬಾ ಪ್ರಯತ್ನ ಮಾಡಿರುತ್ತೆ. ಈ ಬಾಕ್ಸ್ ಅಲ್ಲಿ ಯಾವುದು ನಾವು ತುಂಬಬೇಕಲ್ಲ, ಅದರ ಹಿಂದಿನ ಪದ ಯಾವ್ದಿದೆ, ಮುಂದಿನ ಪದ ಯಾವ್ದಿದೆ ಅಂತ ನೋಡಿದ್ರೆ ಮಧ್ಯದಲ್ಲಿ ಬಾಕ್ಸ್ ಇಂದ ಏನು ಅಂತ ನಾವು ಯೋಚನೆ ಮಾಡಬಹುದು. ಇಲ್ಲೇನಂದ್ರೆ ಕೀ ಪಾಯಿಂಟ್ಸ್ ಅನ್ನ ಚಿತ್ರ ರೂಪದಲ್ಲಿ ಬರ್ಕೊಳ್ಳೋ ಅಂತ ಒಂದು ಸ್ಕಿಲ್ ಇದು, ನೋಟ್ ಮೇಕಿಂಗ್ ಅಂತ ಹೇಳ್ತೀವಿ. ಈಗ ನಮ್ಮ ಸಂಭಾಷಣೆನ ಕೇಳ್ತಾ ಇದ್ದಾರೆ, ಇದ್ರಲ್ಲಿ ನಾವು ಹೇಳಿದಂತ ಮುಖ್ಯ ಅಂಶಗಳನ್ನ ಗುರ್ತು ಮಾಡ್ಕೊಳ್ಳೋದನ್ನ ಚಿತ್ರ ರೂಪದಲ್ಲಿ ಮಾಡ್ಕೊಂಡ್ರೆ ಹೆಚ್ಚು ನೆನಪಿರುತ್ತೆ ಅಂತ. ಹಾಗಾಗಿ ಇದು 2 ಅಂಕ, 4 ಬಾಕ್ಸ್ ಗಳನ್ನ ನೀವು ತುಂಬಬೇಕು. ಪ್ರತಿಯೊಂದು ಬಾಕ್ಸಿಗೂ ಅರ್ಧ ಅಂಕ, ಒಟ್ಟು 2 ಅಂಕ. ಅಲ್ಲೇ ಕೂಡ ಉತ್ತರನೂ ಇರುತ್ತಲ್ವಾ? ಉತ್ತರ ಅಲ್ಲೇ ಇರುತ್ತೆ. ಆ 3 ಸಾಲಲ್ಲಿ ಏನು ಸಣ್ಣ ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಸಣ್ಣ ಪ್ಯಾರಾಗ್ರಾಫ್, ಅದನ್ನೇ ಇಲ್ಲಿ ಚಿತ್ರ ರೂಪದಲ್ಲಿ ಬರೀರಿ ಅಂತ. ಮತ್ತೆ ಎಲ್ಲ ಕಡೆ ಆ ಬಾಕ್ಸಿನ ಹಿಂದೆ ಮುಂದೆ ಕ್ಲೂಗಳನ್ನ ಕೊಟ್ಟಿರ್ತೀವಿ. ನೀವು ಅದನ್ನ ನೋಡಿದ್ರೆ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ. ಹಿಂದಿನ ಸಾಲು ಮುಂದಿನ ಸಾಲು ಮಧ್ಯೆ ಇರೋದೇನೆ ನಿಮ್ಗೆ ಉತ್ತರ ಆಗಿರುತ್ತೆ ಸಾಮಾನ್ಯ. ಸ್ವಲ್ಪ ಅದನ್ನ ಮಕ್ಕಳು ಗಮನಿಸಿದ್ರೆ ಸಾಕಾಗತ್ತೆ. ಆದ್ರೆ ಒಂದು ತಪ್ಪನ್ನ ಮಾಡ್ತಾರೆ, ಆ ಚಾರ್ಟ್ ಅನ್ನ ನೀಟಾಗಿ ಬರೆಯೋದಿಲ್ಲ, ಫಿಲ್ ಇನ್ ದ ಬ್ಯಾಂಕ್ಸ್ ರೀತಿ ಬರೀತಾರೆ. ಹಾಗೆ ಮಾಡಬಾರ್ದು. ಚಾರ್ಟ್ ಹೇಗ್ ಬರ್ದಿರ್ತಾರೆ ಹಾಗೆ ಬರೀಬೇಕಾ? ಕ್ವಶನ್ ಪೇಪರ್ ಅಲ್ಲಿ ಹೇಗಿರುತ್ತೆ ಅದನ್ನ ಹಾಗೆ ಪ್ರೊಡ್ಯೂಸ್ ಮಾಡಬೇಕು. ಆನ್ಸರ್ ಪೇಪರ್ ನಂಬರ್ ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಉತ್ತರ ಬರೀಲಿಕ್ಕೆ, ನಂಬರ್ ಬರೆದು ಉತ್ತರ ಬರೋದು ಸಾಲಲ್ಲ, ಸಾಕಾಗೋದಿಲ್ಲ. ಅದನ್ನ ಚಾರ್ಟ್ ಅನ್ನ ಬರೀಬೇಕು ಅವರು. ಸರಿ, ಚಾರ್ಟ್ ಅನ್ನ ಬರೆದು ಉತ್ತರನ ಸ್ಪಷ್ಟವಾಗಿ ಬರೀಬೇಕಲ್ಲಿ. ಸರಿ. ಈಗ 34 ಇದು ಒಂದು ರಿಪೋರ್ಟ್ ಅಲ್ವಾ? ಹೌದು, ಮಾರ್ಕ್ಸ್. ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ರೆ ನಮ್ಮ ಗ್ರಾಮರ್ ನಲ್ಲಿ ಒಂದು ಮುಖ್ಯವಾದಂತ ಭಾಗ ಅದು. ಈಗ ಇಬ್ರು ಮಾತಾಡಿರ್ತಾರೆ. ಈಗ ನಾನು ಮತ್ತೆ ನೀವು ಮಾತಾಡಿದ್ವಿ, ನಾವಿಬ್ರು ಮಾತಾಡಿದ್ವಿ ಅಂತ ಹೇಳಿ 3ನೇವರು ಇನ್ನೊಬ್ರಿಗೆ ಹೇಳುವಂತದ್ದು, ಅವರಿಬ್ರು ಮಾತಾಡ್ತಾ ಇದ್ರು ಅಂತ ಹೇಳಿ. ಈಗ ವರದಿ ಮಾಡ್ಬೇಕಾದ್ರೆ 2 ರೀತಿ ಹೇಳ್ಬೋದು. ಸದಾನಂದ ಹೇಳಿದ್ರು, ನನ್ನ ಪ್ರಕಾರ ಇಂಗ್ಲಿಷ್ ಸುಲಭ, ಇದನ್ನ ಡೈರೆಕ್ಟ್ ಸ್ಪೀಚ್. ಸದಾನಂದ ಅವರು ಹೇಳಿದ್ರು, ಅವ್ರ ಪ್ರಕಾರ ಇಂಗ್ಲಿಷ್ ಸುಲಭ, ಇದು ಇಂಡೈರೆಕ್ಟ್. ಇಲ್ಲೇನಂದ್ರೆ ಸದಾನಂದ ಹೇಳಿದ್ರು, ನನ್ನ ಪ್ರಕಾರ ಇಂಗ್ಲಿಷ್ ಸುಲಭ, ಸೊ ಫಸ್ಟ್ ಪರ್ಸನ್ ಐ ಇರುತ್ತೆ. ಸರಿ. ಇಂಡೈರೆಕ್ಟ್ ಅಲ್ಲಿ ರಿಪೋರ್ಟ್ ಮಾಡಬೇಕಾದ್ರೆ ಹೀ ಬಳಸ್ತೀವಿ, ಅವ್ರು ಹೇಳಿದ್ರು ಅಂತ ಹೇಳ್ತೀವಿ. ಸೊ ಇದೊಂದು ಈ 5 ಅಂಕನ ತಗೊಳ್ಬೇಕಂದ್ರೆ ನೀವು 10ನೇ ತರಗತಿಯಿಂದ PUC ವರೆಗೆ ಓದಿರೋ ಎಲ್ಲಾ ಗ್ರಾಮರು ನಿಮಗೆ ಗೊತ್ತಿರಬೇಕು, ಪ್ರನೌನ್ ಗೊತ್ತಿರಬೇಕು, ವರ್ಬ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು, ವಾಕ್ಯಗಳ ಪ್ರಕಾರದ ಬಗ್ಗೆ ಮಾಹಿತಿ ಇರಬೇಕು. ಹಾಗಾಗಿ ನನ್ನ ಇದುವರೆಗಿನ ಅನುಭವದಲ್ಲಿ 80ಕ್ಕೆ 80 ತಗೊಳ್ಳುವಂತ ಪೇಪರ್ಗಳು ಏನಿರ್ತವೆ ಎಲ್ಲ ಬರೆದಿರ್ತಾರೆ, ಇಲ್ಲಿ 2 ಆದ್ರೂ ತಪ್ಪಾಗಿರುತ್ತೆ.
78ಕ್ಕೆ ಬಂದು ನಿಲ್ತಾರೆ, 77ಕ್ಕೆ ಬಂದು ನಿಲ್ತಾರೆ. ಓಕೆ. ಹಾಗಾಗಿ ಯಾರು ನಾನು 80ಕ್ಕೆ 80 ತಗೊಳ್ಬೇಕು ಅಂತ ಯೋಚನೆ ಮಾಡೋ ಮಕ್ಕಳಿದ್ದಾರೆ, ಅವರು ಈ 34ನೇ ಪ್ರಶ್ನೆಯನ್ನ ಸಾಕಷ್ಟು ಅಭ್ಯಾಸ ಮಾಡಬೇಕು. ಗ್ರಾಮರ್ನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ಸರಿನೂ ಇದೇ ವಾಕ್ಯ ಬರುತ್ತೆ, ಇದೇ ಮಾದರಿ ಬರುತ್ತೆ, ಅದೇ ಮಾದರಿ ಬರುತ್ತೆ, ಆದ್ರೆ ಬರುವ ವಾಕ್ಯನ ಅದನ್ನೇ ಕೊಡ್ಲಿಕ್ಕೆ ಬರಲ್ಲ. ಈಗ ನೀವು 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಬರೆದಿರ್ತೀರಿ, 5ರಲ್ಲೂ ಬಂದಿರೋ ವಾಕ್ಯನೇ ಮತ್ತೆ ಬರೋದಿಲ್ಲ ಎಕ್ಸಾಮ್ 1ಗೆ, ಅದು ಬೇರೆ ಇನ್ನೊಂದು ವಾಕ್ಯ ಬರುತ್ತೆ. ಹಾಗಾಗಿ ನಮ್ಗೆ ಏನ್ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಅದನ್ನ ರಿಪೋರ್ಟ್ ಮಾಡೋ ರೀತಿ ಬೇರೆ ಇರುತ್ತೆ. ಈಸ್ ದಿಸ್ ಮೈ ಬುಕ್ ಅಂತ ಕೇಳಿದಾಗ ಅದನ್ನ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ, ಅದನ್ನ ರಿಪೋರ್ಟ್ ಮಾಡೋ ಮಾದರಿ ಬೇರೆ ಇರುತ್ತೆ. ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ನಮ್ಮ ಮಕ್ಕಳು ಸಾಮಾನ್ಯ ಏನ್ ಮಾಡ್ತಾರೆ ಅಂದ್ರೆ, ಚೆನ್ನಾಗಿ ಓದೋ ಮಕ್ಕಳು ಕೂಡ ಮೇಷ್ಟ್ರು ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬೋರ್ ಹೊಡಿಯುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ, ಹಾಗಾಗಿ ಇದ್ರ ಕಡೆ ಗಮನ ಕೊಡಲ್ಲ. ಆದ್ರೆ ಈ 5 ಅಂಕನೇ ಮೇಕ್ ಆರ್ ಮಾರ್ ಯುವರ್ ಪ್ರಿಪರೇಷನ್. 100ಕ್ಕೆ 100 ತಗೊಳ್ಬೇಕಾದ್ರೆ, ಇಲ್ಲ ಇದು ನಿಮಗೆ 5 ಕರೆಕ್ಟ್ ಆಗಿ ಗೊತ್ತಿದ್ರೆ 80 ಬರುತ್ತೆ, ಇಲ್ಲ ಅಂದ್ರೆ 76, 77, 78ಕ್ಕೆ ಬಂದು ನಿಲ್ಲತ್ತೆ. 1-2 ಬಾರಿ ಅಂತೂ 79ಕ್ಕೆ ನಿಂತದ್ದನ್ನ ನಾನು ನೋಡಿದೀನಿ. ಇಲ್ಲೇ ಕಳ್ಕೊಂಡಿದ್ದು, ಯಾಕಂದ್ರೆ ಇಲ್ಲಿ ನಿಮಗೆ ಬಂದ್ರೆ 1 ಮಾರ್ಕ್ಸ್, ಇಲ್ಲ ಅಂದ್ರೆ 0. ಇಲ್ಲಿ ನೀವು ಮಧ್ಯದಲ್ಲಿ ತಗೊಳಕ್ ಬರಲ್ಲ, ಇದು ಮ್ಯಾಥಮೆಟಿಕ್ಸ್ ನ ರೀತಿ. ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ 5ಕ್ಕೆ 5 ತಗೊಳ್ಬಹುದು. ಇಲ್ಲಿ ಒಂದು ವಾಕ್ಯ ತಪ್ಪಾದ್ರೂ ಕೂಡ ನೀವು ರಿಪೋರ್ಟ್ ಮಾಡೋದ್ರಲ್ಲಿ ನಾವಲ್ಲಿ 1 ಮಾರ್ಕ್ ನ ಕಳಿಲೇಬೇಕಾಗತ್ತೆ. ಸೊ ಹಾಗಾಗಿ ಸ್ಕೋರ್ ಮಾಡುವಂತ ಮಕ್ಕಳಿಗೆ ಇದು ಬಹಳ ಮುಖ್ಯವಾದಂತ ಭಾಗ ಆಗತ್ತೆ. ಈಗ ಮುಂದಕ್ಕೆ ಹೋಗೋದಾದ್ರೆ 35ನೇದು ಅಲ್ವಾ? 35 ಒಂದು ಕಾನ್ವರ್ಸೇಷನ್ ಇರತ್ತೆ, ಅದನ್ನ ಕಂಪ್ಲೀಟ್ ಮಾಡಿ ಅಂತ. ಇದು ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಒಂದೇನಪ್ಪಾ ಅಂದ್ರೆ, ನಮ್ಮ ಮಕ್ಕಳು ಫಸ್ಟ್ PUC ನಲ್ಲಿ ಸಾಕಷ್ಟು ಒಂದು 30ರಿಂದ 35 ಪುಟದಷ್ಟು ವರ್ಕ್ ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ ಇದನ್ನ. ಒಂದು ಸಣ್ಣ ಸಂಭಾಷಣೆ, 3 ಅಂಕಕ್ಕೆ 3 ಬ್ಲಾಂಕ್ ಇರುತ್ತೆ. ಬ್ರಾಕೆಟ್ ಅಲ್ಲೇನೆ ಅದು ಏನು ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಈಗ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಅಥವಾ ಗ್ರೀಟ್, ಸಾರಿ, ಎಕ್ಸ್ಪ್ರೆಸ್, ಗಿವ್ ಇನ್ಫಾರ್ಮೇಶನ್, ಈ ತರ ನಾವು ಅಲ್ಲೇ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತೀವಿ. ಅದನ್ನ ನೋಡ್ಕೊಂಡು ಅಲ್ಲಿ ಏನ್ ಸಜೆಷನ್ ಇರುತ್ತೆ. ಈಗ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಅಂತ ಹೇಳಿದ್ರೆ ಥ್ಯಾಂಕ್ ಯು, ಗ್ರೀಟ್ ಅಂತ ಹೇಳಿದ್ರೆ ಗುಡ್ ಮಾರ್ನಿಂಗ್, ಹಲೋ, ಈ ತರದ ಕೆಲವು ಆ ಭಾಷೆಯ ಚಂಕ್ಸ್ ಅಂತ ಹೇಳ್ತೀವಿ, ಮಾತಾಡುವ ಭಾಷೆಯ ಕೆಲವು ಭಾಗಗಳನ್ನ ಅಲ್ಲಿ ತುಂಬಬೇಕಷ್ಟೇನೆ. ಇದರ ಉದ್ದೇಶ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೂ ನಮ್ಮ ಮಕ್ಳಿಗೆ ಬರಲಿ, ಆ ಕಾನ್ವರ್ಸೇಷನ್ ಸ್ಕಿಲ್ ಒಂದು ಇರ್ಲಿ ಅಂತ ಹೇಳಿ. ಹಾಗಾಗಿ 3 ಅಂಕದ ಪ್ರಶ್ನೆ ಇಲ್ಲೂ ಕೂಡ ಮಕ್ಕಳು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಕ್ವಶನ್ ಬ್ಯಾಂಕ್ ಅಲ್ಲೂ ಸಾಕಷ್ಟು ಇರುತ್ತೆ. ಹಾಗೆ ಈ ಸರಿ 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ, ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಮಕ್ಕಳು ಅಭ್ಯಾಸ ಮಾಡಿದ್ರೆ ಇಲ್ಲೂ ಕೂಡ 3ಕ್ಕೆ 3 ತಗೊಳ್ಬಹುದು, ಅದು ಸಮಸ್ಯೆ ಏನಿಲ್ಲ. ಓಕೆ, ಕೊನೆಯ ಪಾರ್ಟ್ ಈಗ ಬಂದ್ಬಿಟ್ರೆ, ಈಗ 5 ಮಾರ್ಕ್ಸ್ ನ ಪ್ರಶ್ನೆ ನಾವು ಕೂಡ ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಕೂಡ. ಇದು ಏನೋ ಒಂದು ಅಪ್ಲಿಕೇಶನ್ ಬರೆಯುವಂತದ್ದು, ಇಲ್ಲಾಂದ್ರೆ ಒಂದು ಎಸ್ಸೆ ತರದ್ದು, ಇಲ್ಲಾಂದ್ರೆ ಹೌದು ಒಂದು ಭಾಷಣ ಬರೆಯುವಂತದ್ದು. ಅದು ಯೂಶಲಿ ಭಾಷಣ ಅಲ್ವಾ? ಓಕೆ, ಒಂದು ಪ್ಯಾಟರ್ನ್ ಹೇಳ್ಬಿಟ್ರೆ, ಒಂದು ಸಾಧಾರಣವಾಗಿ ಒಂದು ಪ್ಯಾಟರ್ನ್ ಹಿಂಗಿದ್ರೆ ಸಾಕು ಅಂತ ಹೇಳ್ಬಿಟ್ರೆ ಸಾಕು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿ. ಖಂಡಿತ. ಈ ಲೆಟರ್ ರೈಟಿಂಗ್ ವಿಚಾರಕ್ಕಂತೂ, ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಾಮಾನ್ಯ ಎಲ್ಲ ಟೀಚರ್ಸು ಅದರ ಪ್ಯಾಟರ್ನ್ ಬರೆಸಿರ್ತಾರೆ. ಒಂದು ಕವರ್ ಲೆಟರ್ ಬರೀಬೇಕು, ಇನ್ನೊಂದು ರೆಸ್ಯೂಮ್ ಅನ್ನ ಬರೀರಿ ಅಂತ ಹೇಳಿ. ಮತ್ತೆ ಇಲ್ಲೊಂದು ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಮ ಫ್ರಮ್ ಅಡ್ರೆಸ್ ಏನಿರುತ್ತೆ ಅದನ್ನ ನಿಮ್ಮ ಹೆಸರಾಗ್ಲಿ ನಿಮ್ಮ ಕಾಲೇಜಿನ ವಿಳಾಸ ಆಗ್ಲಿ ಬರೀಬಾರ್ದು. ಅಲ್ಲಿ ಕೊಟ್ಟಿರುತ್ತದೆ 4 ಬಾರಿ X ಅನ್ನ ನಿಮ್ಮ ಹೆಸರಿಗೆ ಬರೀರಿ, 4 ಬಾರಿ Y ಅನ್ನ ನಿಮ್ಮ ವಿಳಾಸಕ್ಕೆ ಬರೀರಿ ಅಂತ ಹೇಳಿ. ಯಾಕಂದ್ರೆ ಪರೀಕ್ಷಾ ಗೋಪ್ಯತೆಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ. ಮಿಸ್ ಆಗಿ ಹೆಸರು ಬರೆದ್ಬಿಟ್ರೆ ಅದು ಇನ್ವ್ಯಾಲಿಡ್ ಹೇಗೆ? ಸ್ಟ್ರಿಕ್ಟ್ಲಿ ಇನ್ವ್ಯಾಲಿಡ್. ನಿಮ್ಮ ಐಡೆಂಟಿಟಿನ ರಿವೀಲ್ ಮಾಡಿದ್ರೆ ಅದಕ್ಕೆ ಆದಂತ ಪನಿಷ್ಮೆಂಟ್ ಇರುತ್ತೆ, ಅದರದೇ ಆದಂತ ನಿಯಮಗಳಿರುತ್ತೆ. ಸೊ ಹಾಗಾಗಿ ಬರೀಬಾರದು. ಮತ್ತೆ ನಿಮ್ಮ ಇಲಾಖೆಯ ಅಧಿಕಾರಿಗಳ ವಿವೇಚನೆ ಮತ್ತೆ ರೂಲ್ ನ ಅಪ್ಲೈ ಮಾಡಿದಾಗ ಸಮಸ್ಯೆಗೆ ವಿದ್ಯಾರ್ಥಿಗಳು ಖಂಡಿತ ಸಿಕ್ಕಾಕೊಳ್ತಾರೆ. ಹಾಗಾಗಿ ಯಾವ ಕಾರಣಕ್ಕೂ ಉತ್ತರ ಪತ್ರಿಕೆಯಲ್ಲಿ ಅವರ ಹೆಸರನ್ನು ಬರೀಬಾರದು. ಪ್ರತಿ ಪುಟದಲ್ಲೂ ರಿಜಿಸ್ಟರ್ ನಂಬರ್ ಬರೀಬೇಕು, ಆದ್ರೆ ಹೆಸರನ್ನು ಮಾತ್ರ ಬರೆಯಲಾಗಿಲ್ಲ. ಸೊ ಲೆಟರ್ ರೈಟಿಂಗ್ ಅಲ್ಲಿ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇರುತ್ತೆ ವರ್ಕ್ ಬುಕ್ ಅಲ್ಲಿ. ನೀವು ಅದನ್ನ ತಗೊಂಡು XXYY ಬರೆದು ಡೇಟ್ ಹಾಕಿ ಕವರ್ ಲೆಟರ್ ಅಲ್ಲಿ ಯಾರಿಗೆ ಪತ್ರ ಬರೀಬೇಕು ಅಂತ ಹೇಳಿ ಅಪ್ಲೈ ವಿತ್ ಇನ್ ಅ ವೀಕ್ 2 ಅಂತ ಕೊಟ್ಟಿರ್ತಾರೆ, ಅವರ ವಿಳಾಸನ ಬರೀತೀರಿ. ಅದಾದ್ಮೇಲೆ ಸಬ್ಜೆಕ್ಟ್ ಅನ್ನ ಬರೀತೀರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಹೇಳಿ ಯಾವ ಹುದ್ದೆಗೆ ಕೇಳಿರ್ತಾರೆ. ರೆಫರೆನ್ಸ್ ಇರುತ್ತೆ. ರೆಫರೆನ್ಸ್ ಅಂದ್ರೆ ಯಾವ ಪತ್ರಿಕೆನಲ್ಲಿ ಯಾವತ್ತು ಆ ಅಡ್ವರ್ಟೈಸ್ಮೆಂಟ್ ಅನ್ನ ಕೇಳಿದ್ರು, ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಓದಿದ್ದೀನಿ ಅಂತ, ವಿತ್ ರೆಫರೆನ್ಸ್ ಟು ಎಬೌವ್ ಸಬ್ಜೆಕ್ಟ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಸೋ ಅಂಡ್ ಸೋ, 4 ವಾಕ್ಯನ ಬರೆದು ಕೊನೆಯಲ್ಲಿ ನೀವು ಯುವರ್ಸ್ ಫೇತ್ಫುಲಿ XXXXX ಹಾಕಿ ಒಂದು ಪ್ಯಾಟರ್ನ್ ಕವರ್ ಲೆಟರ್ ಮುಗಿಸ್ತೀರಿ. ನಂತರ ರೆಸ್ಯೂಮಿಗೆ ಬಂದಾಗ ಅಲ್ಲಿ ನೇಮ್ ಬರಿಬೇಕು, ಡೇಟ್ ಆಫ್ ಬರ್ತ್ ಬರಿಬೇಕು, ಅಡ್ರೆಸ್ ಬರಿಬೇಕು, ಹೀಗೆ ಡೀಟೇಲ್ಸ್ ಇರುತ್ತೆ.
ನಂತರ ಒಂದು ಕಾಲಮ್ ಅನ್ನ ಕೊಟ್ಟು ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರೀಬೇಕು. ಅಲ್ಲಿ ಏನ್ ಕೇಳಿರ್ತಾರೆ ಅದನ್ನ ಕೇಳ್ಬೇಕು. ಈಗ BA ಕೇಳಿದ್ರೆ SSLC PUC BA, PUC ಕೇಳಿದ್ರೆ SSLC PUC, ಯಾವ ವರ್ಷ ಓದಿದ್ರಿ, ಯಾವ ಇದರಿಂದ ಯೂನಿವರ್ಸಿಟಿಯಿಂದ ಓದಿ, ಅದೊಂದು ಕಾಲ್ಪನಿಕ ಮಾಹಿತಿಯನ್ನ ನೀವು ಕೊಡಬೇಕು. ಕೊನೆಯಲ್ಲಿ ನಿಮ್ಗೆ ಏನು ಭಾಷೆಗಳು ಗೊತ್ತು, ಮತ್ತೆ ನಿಮ್ಮ ಹತ್ರ ಬೇರೆ ಏನೇನಾದ್ರೂ ಸ್ಕಿಲ್ಸ್ ಇದೆಯಾ ಅಥವಾ ಹಾಬೀಸ್ ಇದೆಯಾ ಅಂತ ಹೇಳಿ ಬರೆಯುವಂಥದ್ದು. ಇಷ್ಟು ಸಿಂಪಲ್ ಆದಂತ ಫಾರ್ಮೆಟ್. 2 ಭಾಗ ಬರುತ್ತೆ. ಬರೀ ಫಾರ್ಮೆಟ್ ಅನ್ನ ಬರೆದ್ರು ನಿಮ್ಗೆ 2 ಅಂಕನ ಕೊಡ್ಬೋದು. ಆದ್ರೆ ಒಂದು ನೆನಪಿಟ್ಕೊಳ್ಬೇಕಾಗಿರೋದೇನಂದ್ರೆ, ಕವರ್ ಲೆಟರ್ ಅನ್ನ ಬರೆದು ರೆಸ್ಯೂಮ್ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ, 0. ರೆಸ್ಯೂಮ್ ಅನ್ನ ಬರೆದು ಕವರ್ ಲೆಟರ್ ಬರೀಲಿಲ್ಲ ಅಂದ್ರೂ ಮಾರ್ಕ್ಸ್ ಕೊಡೋದಿಲ್ಲ. 2 ಇರಬೇಕು, ಕವರ್ ಲೆಟರು ಇರಬೇಕು, ರೆಸ್ಯೂಮು ಇರಬೇಕು. ಆ 2 ಇದ್ರೆ ಮಾತ್ರ ನೀವು ಫಾರ್ಮೆಟ್ ಬರ್ದಿದ್ದೀರಿ ಅಂದ್ರೆ 2 ಆದ್ರೂ ಸಿಗತ್ತೆ. ಇಲ್ಲ ಅಲ್ಲಿ ಏನ್ ಮಾಹಿತಿ ಕೇಳಿರ್ತಾರೆ ಅದ್ರ ಪ್ರಕಾರ ನೀವು ಬರ್ದಿದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಏನೂ ತಪ್ಪಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಖುಷಿಯಾಗಿ 5 ಮಾರ್ಕ್ಸ್ ಕೊಡ್ತೀನಿ. ಯಾಕಂದ್ರೆ ಇಂಗ್ಲಿಷ್ ಮೇಸ್ಟ್ರಿಗೆ ನಮ್ಮ ಮಕ್ಕಳು ಪಾಸ್ ಆಗೋದು ಮುಖ್ಯ. ಹಾಗಾಗಿ ಇಲ್ಲಿ ನೀವು ಎಲ್ಲವನ್ನೂ ನೀಟಾಗಿ ತಪ್ಪಿಲ್ಲದೆ ಬರೆದಿರಿದೆ, 5ಕ್ಕೆ 5 ಕೊಡ್ಲಿಕ್ಕೆ ಇಲಾಖೆ ಇಲ್ಲ ಅಂತ ಹೇಳೋದಿಲ್ಲ. ಓಕೆ. ಸೊ ಹಾಗಾಗಿ ಒಂದು ಏನಂದ್ರೆ, ಯಾರು ನಮಗೆ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಕಷ್ಟ ಅಂತ ಅಂತಾರೆ ಆ ಮಕ್ಕಳು ಈ ಲೆಟರ್ ರೈಟಿಂಗ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ರೆ ಖಂಡಿತ 5ಕ್ಕೆ 5 ತಗೊಳ್ಬಹುದು. ಸೊ ಇದು ಕೂಡ ಏನಾಗುತ್ತೆ, ಅಲ್ಲಿರೋ ಮಾಹಿತಿನೇ ಬರೆಯುವಂಥದ್ದು ಅಷ್ಟೇ. ಒಂದ್ ಸ್ವಲ್ಪ ನಮ್ಮ ಮಕ್ಕಳು ಅಭ್ಯಾಸ ಮಾಡಿದ್ರೆ ಇದನ್ನ ಫಿಲಿಂಗ್ ಬರೆದು ಬಿಡ್ಬೋದು. ಫಾರ್ಮೆಟ್ ಇರುತ್ತೆ, ಫಾರ್ಮೆಟ್ ಅನ್ನು ಇಟ್ಕೊಂಡು ಇಲ್ಲಿರೋ ಮಾಹಿತಿನ ತುಂಬಿಕೊಂಡ್ರೆ ಸಾಕಾಗತ್ತೆ. ಆದ್ರೆ ಒಂದು ತಪ್ಪೇನ್ ಮಾಡ್ತಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಅಭ್ಯಾಸ ಮಾಡೋದಿಲ್ಲ, ಕನ್ಫ್ಯೂಸ್ ಆಗ್ತಾರೆ. ಇಲ್ಲ ರೆಸ್ಯೂಮ್ ಬರೀತಾರೆ, ಕವರ್ ಲೆಟರ್ ಬಿಡ್ತಾರೆ, ಇಲ್ಲ ಕವರ್ ಲೆಟರ್ ಬರ್ತಾರೆ, ರೆಸ್ಯೂಮ್ ಬಿಡ್ತಾರೆ. ಸೊ ಮೊದಲು ಕವರ್ ಲೆಟರ್ ಬರಬೇಕು, ಆಮೇಲೆ ರೆಸ್ಯೂಮ್ ಬರಬೇಕು. ಇಷ್ಟು ಬರೆದ್ರೆ ಇಲ್ಲಿ 5ಕ್ಕೆ 5 ತಗೊಳ್ಬಹುದು. ನೀವು ಬೇಕಾದ್ರೆ ಭಾಷಣ ಬರೆಯೋದು ಬಿಟ್ಟೇ ಬಿಡಿ. ಇಲ್ಲ, ಸಾಧಾರಣವಾಗಿ ಭಾಷಣ ಬರ್ಲಿಕ್ಕೆ ಹೋಗಲ್ವಾ ಅಂತ ಕಾಣುತ್ತೆ. ಯಾಕೆಂತಂದ್ರೆ ಸುಲಭವಾಗಿ ಭಾಷಣ ಅಂದ್ರೆ ಪೇಜ್ ಗಟ್ಟಲೆ ಬರಿಬೇಕಾಗುತ್ತೆ. ಆದ್ರೆ ಇದನ್ನ ನೀವು ಒಂದು ಪೇಜ್ ಅಲ್ಲಿ ಎಷ್ಟು ಮುಖ್ಯ ಇರುತ್ತೆ ಅದನ್ನ ಬರೆದ್ರೆ ಸಾಕು ಅಲ್ವಾ, ಸಾಕಾಗುತ್ತೆ ನಿಮ್ಗೆ. ಆರಾಮಾಗಿ ನೀವು ಆಗ್ಲೇ ಕೂಡ ಹೇಳಿದ್ರೆ ಒಂದು ರೆಸ್ಯೂಮ್ ಮತ್ತೆ ಕವರಿಂಗ್ ಲೆಟರ್ ಬರೀತು ಅಂತ ಹೇಳಿದ್ರೆ ಫಾರ್ಮೆಟ್ ಕರೆಕ್ಟ್ ಇತ್ತು ಅಂದ್ರೆ 2-4 ಅಂಕ ಬಂದೇ ಬಿಡ್ತು. ಖಂಡಿತ ನನಗೆ ಆಪ್ಷನ್ ಕೊಟ್ಟರೆ ನಾನು ಲೆಟರ್ ರೈಟಿಂಗ್ ಬರೆಯೋದು ಸ್ಟೂಡೆಂಟ್ ಆಗಿ. ಓಕೆ, ಈಗ ಲೆಟರ್ ರೈಟಿಂಗ್ ಬರೆಯೋದ್ರಿಂದ ನಾವು ಈ ಒಂದು ಭಾಷಣಕ್ಕೆ ಹೋಗೋದು ಬೇಡ ಅಂತ ಕಾಣಿಸುತ್ತೆ. ಸಮಯ ಕೂಡ ಆಗ್ತಾ ಬಂತು. ಸುದೀರ್ಘ ಸಮಯದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನ ತುಂಬುವಂತಹ ಮತ್ತೆ ಭಯ ಭೀತರಾಗಬೇಡಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬಂದ್ವಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆ ಸರ್. ದ್ವಿತೀಯ PUC ಪರೀಕ್ಷೆಗೆ ಸಿದ್ಧರಾಗಿ ಅದು ಇಂಗ್ಲಿಷ್ ಭಾಷೆ ಎಕ್ಸಾಮ್ ಬರ್ಲಿಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಒಂದು, ನಿಮಗೆ ಯಾವ ಹಿಂಜರಿತವೂ ಹೆದರಿಕೆಗೂ ಇಲ್ಲಿ ಅವಕಾಶ ಇಲ್ಲ. ಬ್ಲೂ ಪ್ರಿಂಟ್ ಅನ್ನ ಗಂಭೀರವಾಗಿ ಗಮನಿಸಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಿಪರೇಟರಿ ನಲ್ಲಿ ಬರುವಂತ 2 ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿ, ಕನಿಷ್ಠ 6 ಪಾಠಗಳನ್ನ ನೀವು ಓದಿ, ನೀವು ಫೇಲ್ ಆಗ್ಲಿಕ್ಕೆ, ಸೋಲ್ಲಿಕ್ಕೆ ಈ ಬಾರಿ ಅವಕಾಶನೇ ಇಲ್ಲ. ಖಂಡಿತವಾಗ್ಲೂ ಸರ್, ಬಹಳ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳಿ ಕೆಲವೊಂದು ಹಿಂಟ್ ಮತ್ತೆ ಟಿಪ್ಸ್ ಗಳನ್ನ ಕೊಟ್ಟಿದ್ದೀರಿ ನಮ್ಮ ವಿದ್ಯಾರ್ಥಿಗಳಿಗೆ. ಅದನ್ನ ಫಾಲೋ ಮಾಡಿದ್ರು ಸಾಕು, ಇನ್ನು ಸಮಯ ಮಿಂಚಿಲ್ಲ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಖಂಡಿತ. ಯಾಕಂದ್ರೆ ನಿಮಗೆ 10 ದಿನ ಸಮಯ ಇದ್ರೂ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಯಾವತ್ತೂ ತೊಂದರೆ ಇಲ್ಲ. ಹಂಗಂತ 10 ದಿನ ತನಕ ಕಾಯಕ್ ಹೋಗ್ಬಿಡಿ, ಅದು ತಪ್ಪು. ಕಾಯಕ್ ಹೋಗ್ಬಿಡಿ. ಸಮಯ ಸಿಕ್ಕಾಗ ಒಂದು 10 ನಿಮಿಷ, ಅರ್ಧ ಗಂಟೆ ಇದಕ್ಕಾದ ಮೀಸಲಿಟ್ರೆ ಕೂಡ ನೀವು ಏನು ನಾನು ಪಾಸ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀರಿ, ಪಾಸ್ ಆಗಿ ಕೂಡ ಒಳ್ಳೆಯ ಅಂಕವನ್ನು ಕೂಡ ಪಡೀಲಿಕ್ಕೆ ಅವಕಾಶ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿ ಮಾಡಿಕೊಟ್ಟಿಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಯುವವಾಣಿಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂಗ್ಲಿಷ್ ವಿಷಯದ ಪುನರಾವರ್ತನೆ ಮಾಡಿದವರು ಹುಣಸೂರಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ಸದಾನಂದ ಆರ್.